ಎಲ್ಲರಿಗೂ ನಮಸ್ಕಾರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಗುರುಭಕ್ತರಾದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡುತ್ತಾ ಇದ್ದೇನೆ. ನಾವು ಮಾಂಡುಕ್ಯ ಉಪನಿಷತ್ತನ್ನ ಕೇಳ್ತಾ ಇದ್ದೀವಿ. ಮಾಂಡುಕ್ಯ ಉಪನಿಷತ್ತಿನಲ್ಲಿ ಕಳೆದ ಒಂದು ವಾರದಲ್ಲಿ ನಾವು ಜಾಗೃತ ಸ್ವಪ್ನ ಸುಷುಪ್ತಿ ಅದನ್ನೆಲ್ಲ ಕೇಳಿ, ನಂತರ ಕಳೆದ ವಾರದಲ್ಲಿ ನಾವು ಸುಷುಪ್ತಿ ಹಾಗೂ ಒಂದು ತುರ್ಯಾವಸ್ಥೆಯ ಕುರಿತಾದ ಒಂದು ಶ್ಲೋಕಗಳ ಒಂದು ಬಹಳ ಸುಂದರವಾದ ಒಂದು ವಿವರಣೆಯನ್ನ ಕೇಳಿದ್ವಿ. ಈಗ ಅದರ ಮುಂದಿನ ಒಂದು ಭಾಗವಾದ ಓಂಕಾರದ ವಿವರಣೆ ಅಂತ ಹೇಳ್ಬಿಟ್ಟು ಕೃಷ್ಣ ಅವರು ಹೇಳ್ತಾ ಇದ್ರು ಕಳೆದ ಒಂದು ವಾರದಲ್ಲಿ. ಅದನ್ನ ನಾವು ಇಂದು ಕೇಳಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನಮ್ಮೆಲ್ಲರಿಗೂ ತಿಳಿದಿರುವ ವಿಚಾರ, ಬಹಳ ಒಂದು ನಮ್ಮೆಲ್ಲರಿಗೂ ಒಂದು ದುಃಖದ ಸಂಗತಿ ಏನಂದ್ರೆ, ಈಗ 3-4 ದಿನಗಳ ಕೆಳಗಷ್ಟೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಂಜಣ್ಣ ಅವರು, ಗುರುಭಕ್ತರಾದ ಮಂಜಣ್ಣ ಅವರು ಅಪ್ಪ ಅವರ ಪಾದವನ್ನ ಸೇರ್ಕೊಂಡಿದ್ದಾರೆ. ಇದು ನಮಗೆ ಒಂದು ಬಹಳ ಒಂದು ಯಾವ ಒಂದು ಸೂಚನೆ ಕೂಡ ಒಂದು ಇಲ್ಲ. ಆರಾಮಾಗಿ ಓಡಾಡ್ಕೊಂಡು ಇದ್ದವ್ರಂಥವ್ರು ಹಿಂದಿನ ದಿನ ಕೂಡ ಮಾಳೇನಹಳ್ಳಿಯ ಸೇವಾ ಕೆಲಸಗಳಿಗಾಗಿ ಓಡಾಡಿದ್ದಂಥವ್ರು ಹೀಗೆ ಯಾವುದೇ ಒಂದು ಸೂಚನೆ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ಒಂದು ಗುರುಪಾದವನ್ನು ಸೇರಿದ್ದಾರೆ ಅಂತ ಒಂದು ಸುದ್ದಿ ಬಂದಾಗ ಎಲ್ಲರಿಗೂ ಒಂದು ಆಘಾತ ಆಗಿದೆ. ಅವರನ್ನ ಕಳ್ಕೊಂಡಿರೋದು ಒಂದು ಇದು ಏನೋ ನಾವು ಕಳ್ಕೊಂಡ್ಬಿಟ್ವಾ ಮಂಜಣ್ಣನ ಅಂತ ಪದೇ ಪದೇ ಮನಸ್ಸಲ್ಲಿ ಅದು ಬರ್ತಾ ಇರುತ್ತೆ. ಹೀಗಾಗಿ ಅವರ ಒಂದು ಬಗ್ಗೆ ಒಂದು 4 ಮಾತುಗಳನ್ನ ನಾವು ಕೃಷ್ಣ ಅವರಿಂದ ಕೇಳಿ, ತದನಂತರ 1 ನಿಮಿಷ ಅವರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆಯನ್ನ ಮಾಡೋಣ. ಹಾಗೆ ಅದರ ನಂತರ ಕೃಷ್ಣ ಅವರು ಮಾಂಡುಕ್ಯ ಉಪನಿಷತ್ತಿನ ಮುಂದುವರೆದ ಭಾಗವನ್ನ ಆರಂಭ ಮಾಡ್ತಾರೆ. ನಾನು ಮುಂದಿನ ವೇದಿಕೆಯನ್ನು ಕೃಷ್ಣ ಅವರಿಗೆ ಬಿಟ್ಕೊಡ್ತೇನೆ. ಕೃಷ್ಣ ಅವರೇ, ಮೊದಲಿಗೆ ತಮಗೆ ಎಲ್ಲರ ಪರವಾಗಿ ಸ್ವಾಗತ, ಹಾಗೂ ಮುಂದಿನ ಒಂದು ಕಾರ್ಯಕ್ರಮವನ್ನ ನೀವು ನಡೆಸಿಕೊಟ್ಟು ನಂತರ ಮಾಂಡುಕ್ಯ ಉಪನಿಷತ್ತನ್ನ ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಭಕ್ತಮಾನಸಾಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರ ಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಬೋಧರೂಪಾಯ ಶಾಂತಾಯ ಆನಂದಾಮೃತ ವರ್ಷಿಣೆ ಸಾಧು ಶಂಕರ ಲಿಂಗಾಯ ಮಂಗಲಂ ಶುಭಮಂಗಲಂ. ಆತ್ಮಾರಂ ನಿಜಾನಂದಂ ಶೋಕಮೋಭಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ಮಂಗಲಂ. ಮಾಂಡುಕ್ಯವನ್ನು ಶುರು ಮಾಡೋ ಮೊದಲು ಸುನೀತಾ ಅವರು ಆಗ್ಲೇ ಹೇಳದಾಗೆ ಆಘಾತಕಾರಿ ವಿಷಯ ಅಂತಂತಂದ್ರೆ, ಒಂದು 4 ದಿನದ ಹಿಂದೆ ನಮಗೆ ಪ್ರೀತಿ ಪಾತ್ರರಾದ, ಹಸನ್ಮುಖಿಗಳಾಗಿದ್ದ, ಜನಾನುರಾಗಿಯಾಗಿದ್ದ, ಎಲ್ಲರಿಗೂ ಅಣ್ಣನಂತಿದ್ದ, ವಿಶೇಷವಾಗಿ ಅಪ್ಪ ಅವರ ಪೂರ್ವಾಶ್ರಮದ ವಂಶಜರಾಗಿದ್ದ, ಮೊಮ್ಮಗ ಆಗಿದ್ದ ಮಂಜಣ್ಣ ಅವರು. ಮಂಜಣ್ಣ ಅಂತಂತಂದ್ರೆ ಎಲ್ರಿಗೂ ಅಷ್ಟೇ, ಮಂಜಣ್ಣನ ಹತ್ರ ಏನೋ ಒಂದು ವಿಶೇಷ ರೀತಿಯ ಸಲಿಗೆ. ಮಂಜಣ್ಣ ಅಂತಂದ್ರೆ ಏನ್ ಬೇಕಾದ್ರೂ ಹೇಳ್ಕೋಬಹುದು, ಅವರಿಂದ ಸಲಹೆ ಪಡಿಬಹುದು ಅಂತ. ಅವ್ರಿಗಿದ್ದಂತಹ ಒಂದು ಜನಸಂಪರ್ಕನೂ ಅಷ್ಟೇ ಅದ್ಭುತವಾಗಿತ್ತು. ಆದರೆ ಅದನ್ನೆಲ್ಲೂ ತೋರಿಸ್ಕೋತಿರ್ಲಿಲ್ಲ ಅವರು. ಎಲ್ಲಿ ಗುರುಭಕ್ತರ ಉಪಯೋಗಕ್ಕೆ ಬರುತ್ತೋ ಅಷ್ಟು ಮಾತ್ರ ಉಪಯೋಗಿಸ್ಕೋತಿದ್ರು. ಮಿಕ್ಕಂತೆ ಅಪ್ರತಿಮ ಗುರುಸೇವೆಯನ್ನ ಮಾಡ್ತಾ ಇದ್ರು. ಅವಿರತವಾಗಿ ಗುರುಸೇವೆಯನ್ನು ನಡೆಸ್ಕೊಳ್ತಾ ಬಂದಿರೋದು. ಅನೇಕ ವರ್ಷಗಳ ಕಾಲ ನಮ್ಮ ಟ್ರಸ್ಟ್ ಅಲ್ಲಿ ಸದಸ್ಯರಾಗಿದ್ದು, ಟ್ರಸ್ಟ್ಗೆ ಮಾರ್ಗದರ್ಶನವನ್ನು ನೀಡುತ್ತಾ ಎಷ್ಟೋ ಕಾರ್ಯಕ್ರಮಗಳು ಹೀಗೆ ನಡೀಬೇಕು, ಈ ತರ ಒಂದು ಸೂಕ್ಷ್ಮತೆ ನಾವು ಪಡೆದಿರಬೇಕು ಅಂತ. ಈ ಟ್ರಸ್ಟ್ ಕಮಿಟಿ ಮೀಟಿಂಗ್ಗಳಲ್ಲೂ ಅಷ್ಟೇ, ಮಂಜಣ್ಣ ಅಂತಂತಂದ್ರೆ ಒಂದು ಆನೆ ಬಲ ಇದ್ದ ಹಾಗೆ, ಆ ರೀತಿ ಇದ್ದಂತಹ ಮಂಜಣ್ಣ ಅವರು. ಮಾಳೇನಹಳ್ಳಿ ಸೇವೆ ಅಂತೂ ಎಷ್ಟೋ ವರ್ಷಗಳ ರಾಜಣ್ಣ ಅವ್ರು ನಡೆಸಿದ ಮೇಲೆ ಮಧ್ಯ ಒಂದಷ್ಟು ವರ್ಷ ಅದು ಸ್ವಲ್ಪ ನೆನೆಗುದಿಗೆ ಬಿದ್ದಿತ್ತು. ನಂತರ ಗಣೇಶ್ ಶಾಸ್ತ್ರಿಗಳು ಅದನ್ನ ನಡೆಸಿದ್ರು. ಅವ್ರಿಗೂ ಅನಾರೋಗ್ಯ ನಿಮಿತ್ತ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗೋದು ಕಷ್ಟ ಅಂತಂದಾಗ ಮಂಜಣ್ಣ ಅವರು ಮುಂಬಂದು ಅದನ್ನ ಅದ್ಭುತವಾಗಿ ನಡೆಸ್ಕೊಂಡ್ ಬರ್ತಾ ಇದ್ರು. ಮಂಜಣ್ಣ ಮಾಳೇನಹಳ್ಳಿ ರಥೋತ್ಸವ ನಡೆಸ್ತಾರೆ ಕಾರ್ಯಕ್ರಮ ಅಂತಂತಂದ್ರೆ ಒಂದು ವಿಶೇಷ ಶಕ್ತಿ ಸಂಚಲನೆ ಆಗ್ತಿತ್ತು. ಎಲ್ಲರೂ ಸೇರ್ತಿದ್ರು, ಅದ್ಭುತವಾಗಿ ನಡೀತಿತ್ತು ರಥೋತ್ಸವ. ಅವೆಲ್ಲ
ಮಂಜಣ್ಣ ಅವರಿಗೆ ಆದ ಗುರುಕೃಪೆ, ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು. ಈ ವರ್ಷ ಸಹ ಅದೇ ಹುರುಪಿನಿಂದ ನಡೆಸಬೇಕು ಅಂತಾನೆ ಎಲ್ಲಾ ಸಿದ್ಧತೆಗಳು ಆಗಿದ್ವು. ಆದರೆ ವಿಧಿಯ ಆಟ ವಿಚಿತ್ರ. ನಾವು ಅದನ್ನ ಈ ತರ ಅಂತ ಹೇಳಕ್ ಬರೋದಿಲ್ಲ. ಇಂತಿಷ್ಟೇ ಅಂತ ಇರುತ್ತೆ. ಆ ರೀತಿಯಾಗಿ ಇನ್ನು ರಥೋತ್ಸವ ಪ್ರಾರಂಭ ಆಗೋ ಮುಂಚೆ ಏನೇ ಸೂಚನೆ ಎಲೆಗಳೆಲ್ಲ ಇದ್ರೂ ಇಲ್ಲ, ರಥೋತ್ಸವ ಮುಗಿಸ್ಕೊಂಬನ್ನ ತೋರಿಸ್ಕೋತೀನಿ ಅನ್ನೋ ಒಂದು ನಿರ್ಧಾರ ತಾಳಿ ಅವೆಲ್ಲ ಈಗ ನಾವು ಯೋಚನೆ ಮಾಡಿದ್ರೆ ಬಹುಶಃ ಅವರು ಕೂಡ್ಲೆ ಡಾಕ್ಟರ್ ಹತ್ರ ಹೋಗಿದ್ದಿದ್ರೆ ಏನಾರು ಆಗ್ತಿತ್ತೇನೋ ಅಂತೆಲ್ಲ ಅನ್ಸುತ್ತೆ. ಆದರೆ ವಿಧಿ ಬರಹ ಅದು ಹಾಗೆ ಮಾಡಿಸ್ಬೇಕು ಅಂತ ಆಗ್ಬಿಟ್ಟಿರುತ್ತೆ. ಮಂಜಣ್ಣನಂತ ಬುದ್ಧಿವಂತರು ಮತ್ತೊಬ್ರಿಲ್ಲ, ಅಪ್ರತಿಮ ಬುದ್ಧಿವಂತರು. ಈ ತರದ್ ಯಾವ್ದಾರ ಸನ್ನಿವೇಶ ಅಂದ್ರೆ ಅವರೇ ಖುದ್ದಾಗಿ ಹೇಳಿರೋರು ಇನ್ನೊಬ್ರಿಗಾಗಿದ್ರೆ, ಇಲ್ಲ ಕೂಡ್ಲೆ ನೀನ್ ಹೋಗು ಡಾಕ್ಟರ್ ಹತ್ರ ಅಂತೆಲ್ಲ. ಆದ್ರೆ ಅದೇ ಮರ್ಮ, ಅವರು ಅದನ್ನ ಮಾಡ್ಕೊಳಕ್ ಆಗ್ಲಿಲ್ಲ. ಅವನ್ ನಿಯಮ ಅಂತ ಅನ್ಕೋಬೇಕು. ಆದ್ರೆ ಇದೊಂದು ತುಂಬಲಾರದ ನಷ್ಟ, ಇಡೀ ಗುರುಪಂಥಕ್ಕೆ ತುಂಬಲಾರದ ನಷ್ಟ. ಈ ಬೆಂಗಳೂರು ಗುರುಪಾದಕ ಕಾರ್ಯಕ್ರಮದಲ್ಲಿ ಈಗ ತ್ರಿವಳಿ ರತ್ನಗಳು ಅಂತ ಆಗಿತ್ತು, ದತ್ತಣ್ಣ, ಮಂಜಣ್ಣ, ಶಿವರಾಮಣ್ಣ. ಈಗ ಒಂದು ರತ್ನ ಉದುರು ಹೋಗಿದೆ. ಅದಕ್ಕೆ ಮುಂಚೆ ವಿಶ್ವಣ್ಣ ನಡೆಸ್ತಿದ್ರು, ಆಮೇಲೆ ಇವ್ರು ನಡೆಸ್ಕೊತ ಬರ್ತಾ ಇದ್ರು. ಇವೆಲ್ಲ ನೆನೆಸ್ಕೊಂಡಾಗ ಇದು ತುಂಬಲಾರದ ನಷ್ಟ. ಇದನ್ನ ಹೇಗೆ ಭರಿಸ್ಬೇಕು, ಯಾರು ಮುಂದೆ ಬಂದು ನಿಂತು ಮಾಡ್ತಾರೆ ಇವನ್ನೆಲ್ಲ ಅನ್ನೋ ಒಂದು ಸಂದೇಹ ಕೂಡ ಮೂಡುತ್ತೆ. ಅಪ್ಪ ದೊಡ್ಡವನು ಎಲ್ಲ ನಡೆಸ್ತಾನೆ ಅಂತ, ಹಾಗೇನೆ ಮಂಜಣ್ಣ ನಮ್ಮನ್ನೆಲ್ಲ ಅಗಲಿರುವಂತಹ ದುಃಖವನ್ನ ಭರಿಸುವ ಶಕ್ತಿ ನಮಗೂ ಕೊಡ್ಲಿ, ಮತ್ತೆ ಮಂಜಣ್ಣನವರ ಕುಟುಂಬಕ್ಕೂ ಕೊಡ್ಲಿ ಅಂತ ಅಪ್ಪನಲ್ಲೇ ಮೊರೆ ಇಟ್ಟು ಪ್ರಾರ್ಥನೆ ಮಾಡ್ತಾ, ಮಂಜಣ್ಣನ ಆತ್ಮದ ಶಾಂತಿಗಾಗಿ 1 ನಿಮಿಷ ಮೌನಾಚರಣೆ ಮಾಡಿ ಮುಂದಿನ ಕಾರ್ಯಕ್ರಮ ಮಾಡೋಣ. ಸಿದ್ಧಾಂತವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜಯ ರಘುವೀರ ಸಮರ್ಥ. ಈಗ ಮಾಂಡುಕ್ಯದ ಒಂದು ಭಾಗವನ್ನು ಮುಂದುವರಿಸೋಣ. ಮೊದಲಿಗೆ ಶಾಂತಿ ಮಂತ್ರ, ಅಥರ್ವಣ ವೇದದ್ದೇ ಶಾಂತಿ ಮಂತ್ರ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಕಳೆದ ಬಾರಿ ನಾವು ಮಾಂಡುಕ್ಯ ಉಪನಿಷತ್ತಿನ 7ನೇ ಮಂತ್ರವನ್ನ ನೋಡಿದ್ವಿ. ಅದು ಮೂಲ ಉಪನಿಷತ್. ಈ ಉಪನಿಷತ್ತು ಏನು ಹೇಳ ಹೊರಟಿದೆ ಅದೇ ಮೂಲ ಮಂತ್ರ. ಅದಕ್ಕೆ ಮುಂಚೆ ಒಂದು ಹಿನ್ನೆಲೆ ಕೊಡುತ್ತೆ, ಒಂದು ಯುಕ್ತಿಯನ್ನು ಪ್ರದರ್ಶನ ಮಾಡುತ್ತೆ. ಮೂಲವಾಗಿ ಏನು ಹೇಳಬೇಕು ಆ ಮಂತ್ರದಲ್ಲಿ ಹೇಳಿದೆ. ಅದಕ್ಕೆ ಮುಂಚೆ ಅದಕ್ಕೊಂದು ಭೂಮಿಕೆ ಸಿದ್ಧ ಆಗುತ್ತೆ ಮೊದಲಿನ ಮಂತ್ರಗಳಲ್ಲಿ. ತದನಂತರ ಈ ಉಪನಿಷತ್ತಿನ ಲಕ್ಷ್ಯವಾದ ಓಂಕಾರೋಪಾಸನೆ ಹಾಗೂ ಆತ್ಮಾನುಸಂಧಾನ, ಅದಕ್ಕಿರುವಂತಹ ಸಾಮ್ಯ, ಅದನ್ನ 8ನೇ ಮಂತ್ರದಿಂದ 12 ಮಂತ್ರದವರೆಗೂ ಇದೆ. ಅದರಲ್ಲಿ ಅದನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಉಪನಿಷತ್ಕಾರರು. ಈ
ಉಪನಿಷತ್ ಅತ್ಯಂತ ಚಿಕ್ಕದಾದದ್ದು, 12ನೇ ಮಂತ್ರ. ಅದಕ್ಕೆ ಕಾರಿಕೆ ಬರೆದಿರೋದು ಗೌಡಪಾದರು, ಅತ್ಯಂತ ವಿಸ್ತೃತವಾಗಿದೆ. ಅದರಲ್ಲಿ 4 ಪ್ರಕರಣಗಳು. ಮೊದಲನೇದೇ ಆಗಮ ಪ್ರಕರಣ, ಅದರಲ್ಲೇ ಉಪನಿಷತ್ ಮಂತ್ರಗಳು, ಹಾಗೂ ಗೌಡಪಾದರು ಕೆಲವು ಉಪನಿಷತ್ ಮಂತ್ರಗಳಿಗೆ ಬರೆದಂತಹ ಅರ್ಥಗಳು ಅಥವಾ ಕಾರಿಕೆಗಳು ಅದಿವೆ, ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ತರ ಅದು. 2ನೇದು ವೈತಥ್ಯ ಪ್ರಕರಣ, ಮೂರನೇದು ಅದ್ವೈತ ಪ್ರಕರಣ, 4ನೇದು ಅಲಾತ ಶಾಂತಿ ಪ್ರಕರಣ ಅಂತ ಈ ರೀತಿ ಇದೆ. ಶಂಕರರು ಭಾಷ್ಯ ಬರೆದಿದ್ದಾರೆ. ಶಾಂಕರ ಭಾಷ್ಯವನ್ನು ಆಧಾರವಾಗಿಟ್ಟುಕೊಂಡು ಸರ್ವಪ್ರಿಯಾನಂದರು ಏನು ಹೇಳಿದ್ದಾರೆ ಅದರಲ್ಲಿ ಕೆಲವು ಅಂಶಗಳನ್ನ ತಗೊಂಡು ಹೇಳ್ತಾ ಇರೋದು. ಈ ಸಂಚಿಕೆಯಲ್ಲಿ ಓಂಕಾರೋಪಾಸನೆಗಿರುವಂತಹ ಸಾಮ್ಯವನ್ನ ಹೇಳೋದು ಅಂತ ಅನ್ಕೊಂಡಿದ್ದೆ. ಆದ್ರೆ 7ನೇ ಮಂತ್ರವನ್ನ ಇನ್ನೊಂದ್ಸಲಿ ಹೇಳಿ ಅದರಲ್ಲಿ ಇನ್ನೂ ಒಂದಷ್ಟು ಸೂಕ್ಷ್ಮವಾದ ಅಂಶಗಳನ್ನ ಹೋದ್ಸಾರಿ ಹೇಳಕ್ಕಾಗಿರ್ಲಿಲ್ಲ. ಅದನ್ನೆಲ್ಲ ಕವರ್ ಮಾಡಿ ಅದನ್ನೆಲ್ಲ ಹೇಳಿ ನಂತರ ಕಾರಿಕೆದು ಒಂದು ಶ್ಲೋಕವನ್ನು ತಗೊಂಡು ಹೇಳಬೇಕು ಅಂತ. ಈ 7ನೇ ಮಂತ್ರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕಾರಿಕೆಯ ಶ್ಲೋಕ ಇದೆ. ಆ ಕಾರಿಕೆಯ ಪ್ರಕಾರ ಅದು ಮೊದಲನೇ ಪ್ರಕರಣದ 10ನೇ ಶ್ಲೋಕ. ಅದು ಈ ತುರಿಯದ ಬಗ್ಗೆ ಏನು ಹೇಳುತ್ತೆ, ಗೌಡಪಾದರು ತುರಿಯವನ್ನ ಹೇಗೆ ಬಣ್ಣಿಸಿದ್ದಾರೆ ಅನ್ನೋದು ಒಂದು ಶ್ಲೋಕ, ಅದನ್ನು ಸಹ ನೋಡೋಣ ಅಂತ. ಇವೆರಡನ್ನ ಈ ಒಂದು ಸಂಚಿಕೆಯಲ್ಲಿ ತಗೊಂಡು ಮುಂದಿನ ಸಂಚಿಕೆಯಲ್ಲಿ ಓಂಕಾರೋಪಾಸನೆ ಬಗ್ಗೆ ಏನು ಉಪನಿಷತ್ ಹೇಳಿದೆ ಆ 5 ಮಂತ್ರಗಳನ್ನು ಒಂದೇ ಸಂಚಿಕೆಯಲ್ಲಿ ನಾವು ಮುಗಿಸಬಹುದು. ಈ ರೀತಿಯ ಒಂದು ಚೌಕಟ್ಟು ಹಾಕೊಂಡಿದ್ದೀನಿ. ಈ ಸಾರಿ 7ನೇ ಮಂತ್ರ ಇನ್ನೊಂದ್ಸಲಿ ಅದನ್ನ ನೋಡಿ ನಂತರ ಅದರಲ್ಲಿರುವಂತಹ ಕೆಲವು ಸೂಕ್ಷ್ಮ ಅಂಶಗಳನ್ನ ಮತ್ತೊಮ್ಮೆ ಚರ್ಚೆ ಮಾಡಿ ಕಾರಿಕೆಯ ಒಂದು ಶ್ಲೋಕವನ್ನು ಹೇಳೋಣ ಅಂತ. 7ನೇ ಮಂತ್ರ ಇದು ಈ ಆತ್ಮನಿಗೆ ಇರುವ 4 ಅಂಶಗಳು ಅಂತ ಶುರು ಆಗಿ ಮೊದಲನೇ ಅಂಶ ಅದು ಜಾಗೃತ್ ಅವಸ್ಥೆದು, 2ನೇ ಅಂಶ ಸ್ವಪ್ನಾವಸ್ಥೆದು, 3ನೇ ಅಂಶ ಗಾಢ ನಿದ್ರೆದು ಸುಷುಪ್ತಿದು, ಮತ್ತೆ 4ನೇದು ಅಂತ ಬರುತ್ತೆ. 4ನೇದಕ್ಕೆ ಬೇರೆ ಹೆಸರು, 4ನೇದು ಅನ್ನೋದೇ ಅದಕ್ಕೆ ಹೆಸರು. ಮೊದಲನೇದಕ್ಕೆ ಜಾಗೃತ್ ಅಂತ, ಅದರಲ್ಲಿ ವಿಶ್ವ ಮತ್ತು ವೈಶ್ವಾನರ ಅಂತ ಹೇಳಾಯ್ತು ವ್ಯಕ್ತಿ ಸಮಷ್ಟಿಗೆ. 2ನೇದು ಸ್ವಪ್ನಾವಸ್ಥೆ, ಯಾವುದೇ ಅವಸ್ಥೆನಲ್ಲಿ ಒಂದು ಅವಸ್ಥೆ ಅಂತ ಹೇಳಿದಾಗ ಒಬ್ಬ ಮನುಷ್ಯ ಜಾಗೃತ ಅವಸ್ಥೆಯಲ್ಲಿ ಇದ್ದಾನೆ ಅಂತಿದ್ದಾಗ ಆ ಅವಸ್ಥೆಯ ಬಗ್ಗೆ ಒಂದು ಚಿತ್ರಣ. ಏನು ಅವಸ್ಥೆಯಲ್ಲಿ 2 ಅಂಶ ಇರುತ್ತೆ, ವ್ಯಕ್ತಿ ಇರ್ತಾನೆ, ಯಾರು ಎದ್ದಿರ್ತಾನೋ ಆ ವ್ಯಕ್ತಿ ಇರ್ತಾನೆ, ಮತ್ತು ಅವನು ವ್ಯವಹರಿಸುವ ಪ್ರಪಂಚ, ಇವೆರಡು ಅಂಶಗಳಿರುತ್ತೆ. ಅವೆರಡನ್ನು ಬಣ್ಣಿಸಿದ್ದಾರೆ ಅದರಲ್ಲಿ. 2ನೇದು ಸ್ವಪ್ನಾವಸ್ಥೆ, ಸ್ವಪ್ನದಲ್ಲೂ ಅಷ್ಟೇ ಸ್ವಪ್ನದಲ್ಲಿ ವ್ಯಕ್ತಿ ಇರ್ತಾನೆ, ಸ್ವಪ್ನ ಪ್ರಪಂಚವೂ ಇರುತ್ತೆ, ಹೇಗೆ ಅದ್ರ ಜೊತೆ ವ್ಯವಹರಿಸ್ತಾನೆ, ಆ ಲಕ್ಷಣಗಳು, ಅವನಿಗೆ ಏನ್ ಲಕ್ಷಣ ಇರುತ್ತೆ, ಆ ಪ್ರಪಂಚಕ್ಕೆ ಏನ್ ಲಕ್ಷಣ ಇರುತ್ತೆ, ಅದನ್ನು ಸಹ ಬಣ್ಣಿಸಿದ್ದಾರೆ. 3ನೇ ಅವಸ್ಥೆ ಆದಂತಹ ಗಾಢ ನಿದ್ರೆ, ಅದರಲ್ಲಿ ವ್ಯಕ್ತಿ ಮತ್ತು ಸಮಷ್ಟಿ ಎರಡೂ ಬರುತ್ತೆ. ಆದ್ರೆ ಅಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಅನುಭವ ಆಗ್ತಾ ಇರೋದಿಲ್ಲ, ಆದ್ರೆ ಅನುಭವ ಅವಾಗಿತ್ತು ಅನ್ನೋದು ಎದ್ದ ಮೇಲೆ ಒಳ್ಳೆ ನಿದ್ದೆ ಬಂದಿತ್ತಪ್ಪ, ನನಗೇನು ತಿಳಿಲೇ ಇಲ್ಲ ಅಂತ ಹೇಳುವಾಗ ಆ ವ್ಯಕ್ತಿ ಅಲ್ಲಿದ್ದ ಅನುಭವಿಸ್ತಿದ್ದ ಅನ್ನೋ ಒಂದು ಮನವರಿಕೆ ಆಗುತ್ತೆ. ಅಲ್ಲಿ ಈ ಸ್ವಪ್ನಾವಸ್ಥೆಯಲ್ಲಿ ವ್ಯಕ್ತಿ ತೈಜಸ ಅಂತ ಮತ್ತೆ ಪ್ರಪಂಚ ಹಿರಣ್ಯಗರ್ಭ ಅಂತ, ಈ ಗಾಢ ನಿದ್ರೆಯಲ್ಲಿ ವ್ಯಕ್ತಿ ಪ್ರಾಜ್ಞ ಅಂತ ಮತ್ತೆ ಆ ಸಮಷ್ಟಿ ಈಶ್ವರ ಅಂತ, ಈ ರೀತಿ ಅದನ್ನ ಬಣ್ಣಿಸಿದ್ದಾರೆ. 4ನೇದು ಅದು ಅವಸ್ಥೆ ಅಂತ ಕರೆಯೋ ಹಾಗಿಲ್ಲ, ಅವಸ್ಥೆ ಅಂತಂದ್ರೆ ಬಂದು ಹೋಗುವಂಥದ್ದು, ಆದ್ರೆ ವಾಡಿಕೆಯಲ್ಲಿ ಅದನ್ನ ಅವಸ್ಥೆ ಅಂತ ಕರ್ಕೋತೀವಿ. ಅದಕ್ಕೆ ನಿಜವಾಗ್ಲೂ ಅವಸ್ಥೆ ಅನ್ನೋದಿಲ್ಲ. ಅವಸ್ಥೆ ಅಂತ ಇರೋದು 3 ಅವಸ್ಥೆಗಳಿಂದ ಮಾತ್ರ. 4ನೇದು ಅಂತ ಮಾತ್ರ ಕರೆಯಲ್ಪಡುತ್ತಿದ್ದಕ್ಕೆ ಉಪನಿಷತ್ತಿನಲ್ಲಿ 4ನೇದು ಅಂತಾನೆ ಹೇಳಿದ್ದಾರೆ, ಚತುರ್ಥಂ ಅಂತಾನೆ ಹೇಳಿದ್ದಾರೆ. ಕಾರಿಕೆನಲ್ಲಿ ಅದಕ್ಕೆ ತುರಿಯ ಅಂದ್ರೂ 4ನೇದು ಅಂತಾನೆ, ಆದ್ರೆ ಅದು ಇನ್ನೊಂದು ಸಂಸ್ಕೃತ ಪದ, ಅದನ್ನ ಉಪಯೋಗಿಸಿರೋದು ಗೌಡಪಾದರು, ಅಲ್ಲಿಂದ ಅದು ಬಹಳ ಪ್ರಚಲಿತವಾಗಿದೆ. 7ನೇ ಮಂತ್ರ ಈ ರೀತಿ ಬರುತ್ತೆ: ನಾಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನಾಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯ ಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ ಅನ್ನೋದು ಮಂತ್ರ. ಈ ಮಂತ್ರದಲ್ಲಿ 3 ಸಾಲು ಅಂತ ತಗೋಬಹುದು. ನಾಂತಃ ಪ್ರಜ್ಞದಿಂದ ಹಿಡಿದು ನಾ ಪ್ರಜ್ಞಂ ಅಂತ ಬರುತ್ತೆ. 2ನೇ ಸಾಲು ಅದೃಷ್ಟಂ ಇಂದ ಹಿಡಿದು ಅದು ಅವ್ಯಪದೇಶ್ಯಂ ಅನ್ನೋವರೆಗೂ ಬರುತ್ತೆ. 3ನೇ ಸಾಲು ಏಕಾತ್ಮ ಪ್ರತ್ಯಯ ಸಾರದಿಂದ ಹಿಡಿದು
ಸವಿಜ್ಞೇಯ ಅಂತ. ಈ ರೀತಿ 3 ಭಾಗವಾಗಿ ವಿಂಗಡಿಸ್ಕೊಂಡು ಇದನ್ನು ನೋಡಬಹುದು. ಈ ಶ್ಲೋಕ ಬರ್ತಿದ್ದ ಹಾಗೆ ಶಂಕರಾಚಾರ್ಯರು ಅದ್ಭುತವಾದ ಒಂದು ಅಂಶವನ್ನ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂತಂತಂದ್ರೆ, ಇದು ಯಾರು ಕೇಳಬಹುದಾದಂತಹ ಒಂದು ಪ್ರಶ್ನೆ ಅಥವಾ ಒಂದು ಆಕ್ಷೇಪಣೆ ಅಂತಾನೆ ಅವರು ಈ ಪ್ರಶ್ನೆ ಬರುತ್ತಲ್ಲ ಅಂತ ಬಹಳ ಸುಂದರವಾಗಿ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನೋಡಿ, ನೀವು 3 ಅವಸ್ಥೆ ಬಗ್ಗೆ ಹೇಳಬೇಕಾದ್ರೆ ಅಚ್ಚುಕಟ್ಟಾಗಿ ಹೇಳಿದ್ರಿ. ಈ ಜಾಗ್ರದ ಅವಸ್ಥೆ ಅಂದ್ರೆ ಏನು ಅದನ್ನು ಹೇಳಿದ್ರಿ, ಸ್ವಪ್ನಾವಸ್ಥೆ ಅಂದ್ರೆ ಏನು ಹೇಳಿದ್ರಿ. ಅಂದ್ರೆ ನೀವು ಸೀದಾ ಬೆಟ್ ಮಾಡಿ ತೋರಿಸಿದ್ರಿ ಜಾಗ್ರದ ಅವಸ್ಥೆ ಅಂದ್ರೆ ಏನು ಅನ್ನೋದಲ್ಲ. ಅದಕ್ಕೆ ಈಗ ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞ ಅಂತೆಲ್ಲ ಮಂತ್ರ ಬಂತಲ್ಲ, ಸ್ವಪ್ನ ಸ್ಥಾನೋ ಅಂತಃಪ್ರಜ್ಞ ಅಂತಲ್ಲ, ಆ ರೀತಿ ಆ ಸ್ಥಾನ ಅಂದ್ರೆ ಏನು ಅಂತ ಮೊದಲೇ ನಿದರ್ಶನ ಮಾಡಿದ್ರಿ. ಆದ್ರೆ ಈ 4ನೇದು ಅಂತ ಹೇಳಬೇಕಾದ್ರೆ ಯಾಕೋ ನೀವು ಅದು ಇದು ಅಂತ ಹೇಳದೇನೆ ಅದಲ್ಲ ಇದಲ್ಲ ಅಂತ ಶುರು ಮಾಡಿದಿರಲ್ಲ. ನಾಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ, ಇವೆಲ್ಲ ಅಲ್ಲ, ಅದಲ್ಲ ಇದಲ್ಲ ಅಂತೀರಾ. ಇದು 4ನೇದು ಅಂತ ಹೇಳಬಹುದಲ್ಲ ನೀವು, ಅದನ್ನ ಯಾಕೆ ನೀವು ಅದಲ್ಲ ಇದಲ್ಲ ಅನ್ಕೊಂಡು ಶುರು ಮಾಡಿದೀರಾ ಅಂತ ಪ್ರಶ್ನೆನ ಅವರೇ ಕೇಳ್ತಾರೆ. ಆ ಪ್ರಶ್ನೆನ ಅವರು ಎತ್ತುತ್ತಾರೆ. ಬಹಳ ಸುಂದರವಾಗಿದೆ ಆ ಪ್ರಶ್ನೆ. ಅವರೇ ಅದಕ್ಕೆ ಉತ್ತರವನ್ನು ಅದ್ಭುತವಾಗಿ ಕೊಡ್ತಾರೆ. ಅವರೇನಂತ ಹೇಳ್ತಾರೆ ಅಂತಂತಂದ್ರೆ, ನಮಗೆ ಅರಿವಿಗೆ ಬರುವಂಥದ್ದು 3 ಅವಸ್ಥೆಗಳು ಮಾತ್ರ. ಈಗ ನಾವು ಯಾವುದೋ ಒಂದು ವಿಷಯನ ಒಬ್ರಿಗೆ ತಿಳಿಸ್ಬೇಕು ಅಂತ ಇರ್ಬೇಕಾದ್ರೆ ಅವರಿಗೆ ಅರ್ಥವಾಗುವ ಭಾಷೆ ಅಥವಾ ಅರ್ಥವಾಗುವ ಅನುಭವದ ಮೂಲಕನೇ ಹೇಳಬೇಕು. ಇಲ್ದ್ರೆ ಅವ್ರಿಗೆ ತಿಳಿಯೋದಿಲ್ಲ. ನಾವೇನೋ ಹೇಳಕ್ ಹೋದ್ರೆ ತಿಳಿಯೋದಿಲ್ಲ. ತುರ್ಯವನ್ನು ಕುರಿತು ಹೇಳಬೇಕು ಅಂತಂದ್ರೆ ಅದಕ್ಕೆ ಯಾವುದೋ ಭಾಷೆ ಬರೋದಿಲ್ಲ. ಯಾವುದೋ ಒಂದು ಅನುಭವನ ಗುರುತಿಸಿ ಅದು ಇದು ಅಂತ ಹೇಳಕ್ ಬರಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಹಾಗಾದ್ರೆ ಅದಕ್ಕೇನು ಉಪಾಯವೇ ಇಲ್ವೇ? ಆಗ ತುರಿಯಾಗಿ ನಾವ್ ಏನ್ ಮಾಡಕ್ ಸಾಧ್ಯ? ತುರಿಯ ಅಂತ ಅದ್ರ ಬಗ್ಗೆ ಹೇಗೆ ಹೇಳಕ್ ಸಾಧ್ಯ ಅಂತಂದ್ರೆ, ನಮಗಿರುವ ಏನು ಒಂದು ಭಾಷೆ ಅಥವಾ ಅನುಭವ ಇದೆ, ಈ 3 ಅವಸ್ಥೆಯ ಅನುಭವ, ಅದನ್ನು ಉಪಯೋಗಿಸ್ಕೊಂಡೇ ಹೇಳಬಹುದು ಅಂತ. ಅದಕ್ಕೆ ಹಾಗಾಗಿ ಇಲ್ಲಿ ನಾವು ಈ ಅವಸ್ಥೆಗಳಲ್ಲಿ ಏನ್ ನೋಡ್ತಾ ಇದೀವಿ ಅದಲ್ಲ ಅಂತ ಶುರು ಮಾಡಿರೋದು ಅಂತ ಒಂದು. ಎರಡನೆಯದು ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಈ ಹಗ್ಗ ಹಾವು ಆ ನಿದರ್ಶನ. ಎಲ್ಲೇ ಆದ್ರೂ ಅದ್ವೈತ ಅಂತ ಬಂದಾಗ ಈ ರಜ್ಜು ಸರ್ಪ ಇದಿಲ್ದೇನೆ ಅದು ಮುಂದುವರಿಯೋದಿಲ್ಲ. ಈ ಹಗ್ಗ ಹಾವು ಅಂತ ಬಂದಾಗ ಅವ್ರು ಏನ್ ಹೇಳ್ತಾರೆ, ನೋಡಪ್ಪ, ತುರಿಯೋ ಅನ್ನೋದು ಹಗ್ಗ, ನೀನ್ ನೋಡ್ತಾ ಇರೋದು ಹಾವು. ಅದು ಹಗ್ಗ ಅಂತ ಅಂದ್ರೆ ಹಗ್ಗ ಎಲ್ಲಿ ಅಂತ ನೀನ್ ಕೇಳ್ತೀಯ. ಎಲ್ಲೋ ಹುಡ್ಕೊಂಡ್ರೆ ಹಗ್ಗ ಸಿಗಲ್ಲ, ಇರೋದು ಒಂದೇ ಹಗ್ಗ, ಅದನ್ನೇ ನೀನ್ ಹಾವು ಅಂತ ನೋಡ್ತಾ ಇರೋದು. ನಿನಗೆ ಹಗ್ಗ ಅಂತ ಹೆಂಗ್ ತೋರ್ಸಕ್ ಸಾಧ್ಯ? ನಿನಗೆ ಹಾವಲ್ಲಪ್ಪ ಅಂತ ಹೇಳ್ಬೇಕು ತಾನೆ, ಹಗ್ಗ ಅಂತ ಗೊತ್ತು ಮಾಡಿಸ್ಬೇಕಾದ್ರೆ. ಅದೇ ರೀತಿ ಈ ಅವಸ್ಥೆಗಳು ಅಲ್ಲಪ್ಪ, ಈ ಅವಸ್ಥೆಗಳಲ್ಲಿ ಹೊರನೋಟಕ್ಕೆ ನೀನ್ ಏನ್ ನೋಡ್ತಾ ಇದ್ದೀಯೋ ಅದು ಅಲ್ಲ ಅಂತ ಹೇಳೋದಿಕ್ಕೇನೆ ಉಪನಿಷತ್ತು ಈ ರೀತಿಯ ಒಂದು ಪ್ರಾರಂಭ ಮಾಡಿದೆ 7ನೇ ಮಂತ್ರ ಅಂತ. ಇಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ ಶಂಕರಾಚಾರ್ಯರು. ಅವರೇ ಪ್ರಶ್ನೆ ಎತ್ತಿ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ. ಯಾಕೆಂತಂದ್ರೆ ಮುಂದೆ ಭಾಷ್ಯಗಳು ಅಂತೆಲ್ಲ ಬಂದಾಗ ಅನೇಕ ರೀತಿ ಆಕ್ಷೇಪಗಳು ಬರ್ತವೆ. ಉಪನಿಷತ್ ಆ ತರ ಯಾಕೆ ಹೇಳಲಿಲ್ಲ, ಈ ತರ ಯಾಕೆ ಹೇಳಲಿಲ್ಲ ಅಂದ್ಬಿಟ್ಟು ಬೇರೆ ಬೇರೆ ರೀತಿಯ ಭಾಷ್ಯಗಳು ಬರೋ ಸಂಭವ ಇರೋದ್ರಿಂದ ಅದ್ಭುತವಾಗಿ ಈ ಒಂದು ಆಕ್ಷೇಪಣೆ ಮತ್ತು ಅದರ ನಿವಾರಣೆ ಎರಡನ್ನೂ ಅವರೇ ಮಾಡ್ತಾರೆ. ಮತ್ತೆ ಇನ್ನೂ ಒಂದೇನಪ್ಪ ಅಂಶ ಅಂತಂತಂದ್ರೆ, ನಾವು ಇನ್ನೊಂದು ಉದಾಹರಣೆ ಉಪಯೋಗಿಸ್ಕೋಬಹುದು. ಈಗ ಚಿನ್ನದ ಆಭರಣಗಳು ಅಂತ ಇಟ್ಕೊಳ್ಳೋಣ. ಒಂದು ನೆಕ್ಲೆಸ್ ಇದೆ, ಒಂದು ಡಾಬ್ ಇದೆ, ಒಂದು ಉಂಗುರ ಇದೆ, ಎಲ್ಲವೂ ಚಿನ್ನದಿಂದನೇ ಮಾಡಿರೋದು. ಇವು 3 ಅವಸ್ಥೆ ಅಂತ ಇಟ್ಕೊಳ್ಳೋಣ. ನಮಗೆ ಚಿನ್ನ ಅಂದ್ರೆ ಅನುಭವಕ್ಕೆ ಬರ್ತಾ ಇರೋದು ನೆಕ್ಲೆಸೋ ಡಾಬೋ ಓಲೆನೋ ಅದು ಉಂಗುರನೋ, ಇವೇ ಬರ್ತಾ ಇರೋದು ಅನುಭವ. ಆದ್ರೆ ನಾವು ಕೇಳ್ತಾ ಇರೋದೇನೋ, ಇದೆಲ್ಲ ನನಗೆ ಚಿನ್ನ ತೋರಿಸು ಅಂದ್ರೆ, ಅರೆ ಇದೇ ಚಿನ್ನಪ್ಪ, ಇದೇ ನಿನ್ನ ಈ 3 ಅವಸ್ಥೆಗಳೇನಿದೆ ಅದಕ್ಕೆ ಆಧಾರನೇ ಚಿನ್ನ. ನೀನು ಓಲೆ ಅಂತ ಮುಟ್ಟಿದ್ರು ಮುಟ್ತಾ ಇರೋದು ನಿಜವಾಗ್ಲೂ ಚಿನ್ನವನ್ನೇ, ಡಾಬುನ್ ಮುಟ್ಟಿದ್ರು ಮುಟ್ತಾ ಇರೋದು ಚಿನ್ನವನ್ನೇ. ಅವು ಆ ರೂಪನಾಮಗಳನ್ನ ಪಡೆದಿವೆ, ಮೂಲದಲ್ಲಿ ಅವೆಲ್ಲೂ ಚಿನ್ನವೇ ಅಂತ. ಇಲ್ಲೆಲ್ಲ ನನಗೆ ಇವು 3 ಬಿಟ್ಟು ಚಿನ್ನ ತೋರಿಸು ಅಂದ್ರೆ ನಿನಗೆ ಗ್ರಹಿಸಕ್ ಆಗೋದು ಇವು 3. ಸಾಮರ್ಥ್ಯ ಇರೋದು ಈ ಗ್ರಹಿಕೆ ಇವು 3. ಇದ್ರ ಮೂಲಕನೇ ತೋರಿಸ್ಬೇಕು. ಇದಕ್ಕೆ ಚೇತೋಮುಖ ಅಂತ ಹೇಳ್ತಾರೆ. ಇದೇ ಒಂದು ಆನಂದಗಿರಿಗಳು ಈ ಶಂಕರರ ಭಾಷ್ಯಕ್ಕೆ ಅವರು ಭಾಷ್ಯ ಬರೀಬೇಕಾದ್ರೆ ಹೇಳ್ತಾರೆ, ನಮ್ಮ ಇಲ್ಲದರೆ ಇದಕ್ಕೆ ಉಪಾಯ ಬರೋದಿಲ್ಲ, ಇದರ ಮೂಲಕವೇ ನಾವು ಗ್ರಹಣೆ ಮಾಡಬೇಕು. ಹಾಗಾಗಿ ಈ 3 ಸ್ಥಿತಿಗಳನ್ನ ಹೇಳೇ ಮುಂದಕ್ಕೆ ಹೋಗ್ಬೇಕು ಅಂತ ಅವರು ವಿವರಣೆಯನ್ನು ಕೊಡ್ತಾರೆ. ಹಾಗಾಗಿ ಈ ಮಂತ್ರ ಶುರು ಆಗೋದು
ನಾಂತಃ ಪ್ರಜ್ಞಂ, ಒಳಗಿನ ಪ್ರಜ್ಞೆ ಎಲ್ಲ. ಇವಿಷ್ಟು ನಾಂತಃ ಪ್ರಜ್ಞದಿಂದ ಹಿಡಿದು ನ ಪ್ರಜ್ಞಂ ನಾ ಪ್ರಜ್ಞಂ ಅಂತ ಬರೋವರೆಗೂ ಅದು ವ್ಯಕ್ತಿ. ಈ ಮೂರು ಅವಸ್ಥೆಗಳಲ್ಲಿ ನಾವು ವ್ಯಕ್ತಿ ಮತ್ತು ಸಮಷ್ಟಿ ಅಂತ ಹೇಳಿದ್ವಲ್ಲ, ಈ ವ್ಯಕ್ತಿಯ ಅಲ್ಲಗಳೆಯುವಿಕೆ ಇದಿಷ್ಟು ಪದಗಳು ಯಾವುದೋ ನಾಂತಃ ಪ್ರಜ್ಞಂ, ನ ಬಹಿಷ್ಪ್ರಜ್ಞಂ, ನೋ ಭಯತಃ ಪ್ರಜ್ಞಂ. ಉಭಯತಃ ಪ್ರಜ್ಞೆ ಹೇಳಿರ್ಲಿಲ್ವಲ್ಲ ಅಂತಂತಂದ್ರೆ ಈ ಜಾಗೃತ್ತು ಮತ್ತೆ ಸ್ವಪ್ನ ಇವೆರಡ್ರು ಒಂಥರ ಅರ್ಧಂಬರ್ಧ ಇರುವಂಥದ್ದು. ಈ ಕೆಲವು ಯೋಗ ಮಾಡಬೇಕಾದ್ರೆ, ಯೋಗ ಸಾಧನೆ ಎಲ್ಲ ಮಾಡಬೇಕಾದ್ರೆ ಎಷ್ಟೋ ಸ್ಟೇಟ್ಗಳು ಬರ್ತವೆ. ಅದು ಸಂಪೂರ್ಣವಾಗಿ ಎಚ್ಚರವೂ ಅಲ್ಲ, ಸಂಪೂರ್ಣವಾಗಿ ಕನಸು ಅಲ್ಲ. ಸಮಾಧಿ ಅಂತ ಹೇಳ್ಬಹುದು, ಮತ್ತೊಂದು ಅಂತ ಹೇಳಬಹುದು. ಹಾಗಾಗಿ ಅಲ್ಲಿ ಏನಿರುತ್ತಲ್ಲ ಅದು ಅಲ್ಲ ಅಂತಾನೆ ಹೇಳ್ತಾ ಇರೋದು. ನಾಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತಃ ಪ್ರಜ್ಞಂ ನ ಪ್ರಜ್ಞಾನ ಘನಂ. ಅಂದ್ರೆ ಈ ಗಾಢ ನಿದ್ದೆಯಲ್ಲಿ ಏನು ಪ್ರಜ್ಞಾನ ಘನ ಅಂತ ವ್ಯಕ್ತಿ ಅನ್ನಿಸ್ಕೊಂಡಿರ್ತಾನಲ್ಲ, ಅದಲ್ಲ, ಅವನಲ್ಲ. ನ ಪ್ರಜ್ಞಂ, ನಾವು ಸಾಮಾನ್ಯವಾದ ಒಂದು ಪ್ರಜ್ಞೆ ಅಂತ ಏನು ಹೇಳ್ತೀವಲ್ಲ, ಅಥವಾ ಎಲ್ಲವನ್ನು ಬಲ್ಲ ಈಶ್ವರ ಅಂತ ಹೇಳ್ತೀವಲ್ಲ, ಅದಲ್ಲ. ನಾ ಪ್ರಜ್ಞಂ, ಈ ಕಲ್ಲು ಮಣ್ಣು ಆತರ ಎಲ್ಲ ಇರ್ತಾವಲ್ಲ, ಅದಕ್ಕೆ ಪ್ರಜ್ಞೆ ಅನ್ನೋದಿರೋದಿಲ್ಲ ಅಂತ ಏನ್ ಹೇಳ್ತೀವಲ್ಲ, ಅವು ಅಲ್ಲ. ಇವಿಷ್ಟು ಅಲ್ಲ ಅಂತ ಅಲ್ಲಗಳೆದಿರುವುದು. ಮತ್ತೆ ಇದಿಷ್ಟು ವ್ಯಕ್ತಿಯ ನಿಲುವಿನಲ್ಲಾದ್ರೆ ಸಮಷ್ಟಿಯ ನಿಲುವಿನಲ್ಲಿ ನೋಡಬೇಕು, ಪ್ರಪಂಚದ ನಿಲುವಿನಲ್ಲಿ ನೋಡಬೇಕು ಅಂತಂತ ಬಂದಾಗ ಮುಂದಿನ ಒಂದು ಸಾಲನ್ನು ಹೇಳ್ತಾರೆ. ಅದೃಷ್ಟಂ ಅವ್ಯವಹಾರ್ಯಂ. ಅವೆಲ್ಲ ಪ್ರಪಂಚ, ನಾವು ವ್ಯವಹರಿಸುವ ಪ್ರಪಂಚದ ಬಗ್ಗೆ ಅದನ್ನೆಲ್ಲ ಅಲ್ಲಗಳಿತಾ ಹೋಗಿ ಅದು ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ಅಂತ ಬರುತ್ತೆ. ಹೇಗೆ? ಅದೃಷ್ಟಂ, ಅದನ್ನ ನೋಡೋದಿಕ್ಕಾಗೋದಿಲ್ಲ ಅಂದ್ರೆ ಹಾಗಾದ್ರೆ ಅದ್ರ ಬಗ್ಗೆ ಕೇಳಬಹುದಾ ಅಥವಾ ಅದನ್ನ ನಾವು ಮುಟ್ಟಬಹುದಾ, ಮೂಸಬಹುದಾ ಅಂದ್ರೆ ಹಾಗಲ್ಲ. ಇದು ಅದೃಷ್ಟಂ ಅಂತ ಅಂದ್ರೆ ಇಂದ್ರಿಯ ವ್ಯಾಪಾರಕ್ಕೆ ಸಿಗದೆ ಇರುವಂಥದ್ದು ಅಂತ. ಈ ನೋಡಕ್ಕಾಗದೆ ಇರೋದು ಅನ್ನೋದು ಒಂದು ರೀತಿಯ ಸಂಕೇತ. ಅಂದ್ರೆ ಇಂದ್ರಿಯ ವ್ಯಾಪಾರಕ್ಕೆ ಸಿಗದೆ ಇರುವಂಥದ್ದು. ಅದನ್ನು ನೋಡುವುದಕ್ಕಾಗಲಿ, ಅದೇನೋ ಸೌಂಡ್ ಮಾಡ್ತಿದ್ದೆ ಕೇಳಿಸ್ಕೊತೀನಿ ಅಂತ ಆಗ್ಲಿ, ಅದನ್ನು ಮೂಸ್ತೀನಿ ಅಂತನೋ ಮುಟ್ತೀನಿ ಅಂತನೋ ಅವೆಲ್ಲ ಸಾಧ್ಯವಿಲ್ಲ. ಅದರಲ್ಲಿ ಅದು ಯಾವುದಕ್ಕೂ ಒಳಪಡದೇ ಇರುವಂಥದ್ದು. ಅವ್ಯವಹಾರ್ಯಂ, ಅದನ್ನ ನಾವು ಬಳಸಿಕೊಳ್ಳಕ್ ಬರೋದಿಲ್ಲ. ಈಗ ಮಣ್ಣು ಇದೆ, ಮಣ್ಣಿನ ಮುದ್ದೆ ಇದೆ, ನಾವು ಅದನ್ನು ಬಳಸ್ಕೊಂಡು ಅದರಿಂದ ಒಂದು ಮಡಿಕೆ ಅಂತ ಮಾಡಬಹುದು, ಅದರ ಒಂದು ಮೂರ್ತಿ ಅಂತ ಮಾಡಬಹುದು. ಆ ಥರದ್ದೆಲ್ಲ ನಾವು ಅದನ್ನ ಉಪಯೋಗಿಸ್ಕೋಬಹುದು, ವ್ಯವಹಾರಕ್ಕೆ ಉಪಯೋಗಿಸ್ಕೋಬಹುದು. ಆದ್ರೆ ಒಂದಷ್ಟು ತುರಿಯ ತಗೊಂಡು ಅದರಿಂದ ಏನೇನೋ ಮಾಡ್ತೀನಿ ಅಂತಂದ್ರೆ ಅದು ಸಾಧ್ಯವಿಲ್ಲ. ಅದು ಅವ್ಯವಹಾರ್ಯಂ, ಅದಕ್ಕೆ ಪಡುವಂಥದ್ದು ಅಲ್ಲ ಅಂತ. ಅಗ್ರಾಹ್ಯಂ, ಅದನ್ನು ಹಿಡಿದುಕೊಳ್ಳಕ್ ಬರೋದಿಲ್ಲ ಅಂತ. ಈಗ ಯಾವುದೋ ಒಂದು ಪೆನ್ನೋ ಪುಸ್ತಕನೋ ನನ್ನ ಕೈಯಲ್ಲಿ ಹಿಡ್ಕೋಬಹುದು, ಅಂದ್ರೆ ಇದು ವಸ್ತು ಅಂತಲ್ಲ. ಮತ್ತೆ ಈ ಒಂದು ಕರ್ಮೇಂದ್ರಿಯಗಳು ಏನಿವೆಯಲ್ಲ ಅದರಿಂದ ಎಲ್ಲ ಅದರ ಗ್ರಹಣೆ ಅನ್ನೋದಾಗೋದಿಲ್ಲ ಅಂತ. ಅದನ್ನ ನಾವು ಹಿಡಿತೀವಿ, ಅದನ್ನ ನಾವು ಅದಿರೋ ಕಡೆಗೆ ಹೋಗ್ತೀವಿ, ಆ ಥರದ್ದೆಲ್ಲ ಸಾಧ್ಯ ಇಲ್ಲ. ಅದಕ್ಕೆ ಅದು ಯಾವುದಕ್ಕೂ ನಿಲುಕದೇ ಇರೋವಂಥದ್ದು ಅಂತ. ಅಗ್ರಾಹ್ಯಂ ಅಂತ. ಅಲಕ್ಷಣಂ, ಅದಕ್ಕೆ ಅನುಮಾನದಿಂದ ಅದಕ್ಕೊಂದು ಲಕ್ಷಣವನ್ನ ಕಲ್ಪಿಸಕ್ಕಾಗೋದಿಲ್ಲ. ಹೋದ್ಸಲಿನೇ ಹೇಳಿದ್ದೆ, ಈಗ ಒಂದು ಬೆಟ್ಟದಲ್ಲಿ ಏನೋ ಹೊಗೆ ಬರ್ತಿದೆ ಅಂದ್ರೆ ಅಲ್ಲಿ ಬೆಂಕಿ ಇರಬೇಕು ಅಂತ, ಅದು ಅನುಮಾನ ಅಂತ ಹೇಳ್ತಾರೆ. ಅದರಿಂದ ನಾವು ಅದರ ಲಕ್ಷಣವನ್ನ ಹೇಳ್ತೀವಿ. ಎಲ್ಲಿ ಬೆಂಕಿ ಇರುತ್ತೋ ಅಲ್ಲಿ ಹೊಗೆ ಇರುತ್ತೆ ಅಂತ ಅದರ ಲಕ್ಷಣ ಅಂತ. ಆ ರೀತಿ ತುರಿಯ ಇದ್ರೆ ಅದು ಈ ತರ ಇರುತ್ತೆ, ಈ ತರ ಸೌಂಡ್, ಆ ಥರದ್ದೆಲ್ಲ ಆಗೋದಿಲ್ಲ. ಅದಕ್ಕೇನು ಲಕ್ಷಣ, ಅದಕ್ಕೆ ಲಕ್ಷಣ ಅಂತ ಕಲ್ಪಿಸಕ್ ಆಗೋದೇ ಇಲ್ಲ. ಅದು ಒಳಪಡದೇ ಇರುವಂಥದ್ದು. ಅಚಿಂತ್ಯಂ, ಅದರ ಬಗ್ಗೆ ಒಂದು ಊಹೆ ಅಂತ, ಇನ್ಫೆರೆನ್ಸ್ ಅಂತ ಏನು ಹೇಳ್ತಾರೆ, ಅಥವಾ ಅದರ ಬಗ್ಗೆ ಈ ಸೈಂಟಿಫಿಕ್ ಸಾಕಷ್ಟು ಡಿಸ್ಕವರೀಸ್, ಇನ್ವೆನ್ಷನ್ಸ್ ಎಲ್ಲ ಅದೇ ಬರುವಂಥದ್ದು. ನೇರವಾಗಿ ಅದನ್ನ, ಈಗ ಎಲೆಕ್ಟ್ರಾನ್ ಅಂತ ಇಟ್ಕೊಳ್ಳೋಣ, ನೇರವಾಗಿ ಎಲೆಕ್ಟ್ರಾನ್ ನ ನೋಡೋದಿಕ್ಕಾಗೋದಿಲ್ಲ. ಆದರೆ ಎಲೆಕ್ಟ್ರಾನ್ ಇದೆ ಅನ್ನೋದರ ಎಫೆಕ್ಟ್ ಗೊತ್ತಾಗುತ್ತೆ, ಅದರಿಂದ ಇನ್ಫೆರೆನ್ಸ್ ಬರುತ್ತೆ. ಅಚಿಂತ್ಯಂ ಅಂತ. ಆ ರೀತಿಯ ಅಚಿಂತ್ಯಂ ಅಂದ್ರೆ ಅದನ್ನ ಮಾಡಕ್ಕಾಗದೇ ಇರುವಂಥದ್ದು. ಅದರ ಬಗ್ಗೆ ನಾವು ಇನ್ಫರೆನ್ಸ್ ಕ್ರಿಯೇಟ್ ಮಾಡ್ಕೋಬಹುದು, ಈ ರೀತಿ ಅಂತ ನಾವು ಹೇಳಬಹುದು. ಅದರ ಎಫೆಕ್ಟ್ ಇಂದ ನಾವು ಒಂದು ಸ್ಪಷ್ಟತೆ ಕೊಟ್ಕೋಬಹುದು. ಅದು ಈ ತರ ಇರಬಹುದು, ಈ ತರ ಕೆಲಸ ಮಾಡುತ್ತೆ, ಅದು ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅನ್ನೋದೆಲ್ಲ ಏನಿದೆ ಅದು ಅಚಿಂತ್ಯಂ. ಆ ರೀತಿಯ ಒಂದು ಚಿಂತನೆ ಅದರ ಬಗ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಚಿಂತ್ಯಂ, ಅದಕ್ಕೆ ಒಳಪಡೋದಿಲ್ಲ ಅಂತ. ಬುದ್ಧಿಗೆ ನಿಲುಕದೇ ಇರುವಂಥದ್ದು. ಆತ್ಮನು ಬುದ್ಧಿಗಿಂತಲೂ ಸೂಕ್ಷ್ಮ ಅಂತ ಎಷ್ಟೋ ಕಡೆ ಬಂದಿದೆ, ಅದು ಆಗದೇ ಇರುವಂಥದ್ದು ಅಂತ. ಅವ್ಯಪದೇಶ್ಯಂ, ಅದನ್ನ ನಾವು ಮಾತಿನಿಂದ ಬಣ್ಣಿಸಕ್ಕಾಗೋದಿಲ್ಲ
ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಮತ್ತೆ ಇನ್ನೂ ಅಷ್ಟು ಎಕ್ಸ್ಪ್ಲನೇಷನ್ ಇದೆ. ವ್ಯಪದೇಶ, ಈಗ ಮಾತು ಅಂತ ಬಂದ್ರೆ ಅದ್ರದ್ದು ಏನ್ ಲಕ್ಷಣ, ಯಾವ ರೀತಿ ಅದರ ಸ್ವರೂಪ ಇರುತ್ತೆ ಅಂತ ಶಂಕರಾಚಾರ್ಯರು ಬಹಳ ವಿಸ್ತೃತವಾಗಿ ಅದ್ರ ಬಗ್ಗೆ ಬರೆದಿದ್ದಾರೆ. ಮಾತಿನಿಂದ ಇದನ್ನ ನಾವು ಗುರುತಿಸಕ್ಕಾಗೋದಿಲ್ಲ, ಇದು ಹೀಗೆ ಅಂತ ಹೇಳೋದಕ್ಕಾಗೋದಿಲ್ಲ, ಬಣ್ಣಿಸಕ್ಕಾಗೋದಿಲ್ಲ ಅಂತಾನೆ ಇದರ ಅರ್ಥ. ಇದಿಷ್ಟು ಏನು ಸೂಚಿಸುತ್ತೆ ಅಂತಂದ್ರೆ, ಒಂದು ವ್ಯಕ್ತಿಯ ಬಗ್ಗೆ ಆಯ್ತು, ಈಗ ಸಮಷ್ಟಿಯ ಬಗ್ಗೆ ಅಷ್ಟು ಆಯ್ತು. ಇದು ವ್ಯಕ್ತಿಯ ನಿಲುವಿನಲ್ಲಿ ನಿಂತು ನೋಡಿದಾಗ ಏನೋ ಒಂದು ವ್ಯಕ್ತಿ ಮಟ್ಟಕ್ಕಿರುವಂತಹ ಅನುಭವ ಇದೆ, ಅದಲ್ಲ ಅಂತ ಆಯ್ತು. ಆಯಾ ಅವಸ್ಥೆಯಲ್ಲಿ ನಿಂತು ನೋಡಿದಾಗ ಸಮಷ್ಟಿಯ ಮಟ್ಟಕ್ಕೆ ಏನೇನಿದೆ ಅಂತಿದೆ ಅದಷ್ಟು ಅಲ್ಲ ಅಂತ, ಅದನ್ನೆಲ್ಲ ಮೀರಿದ್ದು ಅಂತ ಬರುತ್ತೆ. ಅವು ಯಾವುದಕ್ಕೂ ಒಳಪಡದೇ ಇರುವಂಥದ್ದು ಅಂತ ಬರುತ್ತೆ. ಹಾಗಾದ್ರೆ ಇದಕ್ಕೆ ಕ್ಲೂ ಏನು, ಇದನ್ನ ನಾವು ಹೇಗೆ ತಿಳ್ಕೋಬೇಕು, ಏನು ಹಾಗಾದ್ರೆ ವಿಧಿನೇ ಇಲ್ವೇ, ಇದಲ್ಲ ಅಂತೀರಾ, ನಮಗಾಗೋದೋ ಇದಿಷ್ಟು ಮೂರೇ ಅವಸ್ಥೆನೆ, ಹೇಗೆ ಇದನ್ನ ನಾವು ಅದನ್ನೆಲ್ಲ ಸಮಂಜಸಗೊಳಿಸೋದು ಅಂತಂದಾಗ ಮುಂದೆ ಹೇಳ್ತಾರೆ ಏಕಾತ್ಮ ಪ್ರತ್ಯಯ ಸಾರಂ ಅಂತ. ಸಾರಂ ಅಂತ ಅಂದ್ರೆ ಒಂದು ಎಸೆನ್ಸ್ ಅನ್ನೋ ಒಂದು ಅರ್ಥ ಒಂದಿರುತ್ತೆ, ಇನ್ನೊಂದು ಕ್ಲೂ ಅಂತನೂ ಅದಕ್ಕೆ, ಸಂಕೇತ ಅಂತನೂ ಅದಕ್ಕೆ ಹೆಸರು, ಅದರ ಜಾಡ್ ಹಿಡಿದು ಹೋಗ್ಬೇಕು ಅಂತ. ಏನ್ ಹೇಳ್ತಾ ಇದೆ, ಒಂದು ಕ್ಲೂ ಕೊಡ್ಬೋದಪ್ಪ, ಏಕ ಆತ್ಮ ಪ್ರತ್ಯಯ ಸಾರಂ. ಏಕ ಆತ್ಮ ಪ್ರತ್ಯಯ, ನಮಗೇನ್ ವಿಧಿನೇ ಇಲ್ವಾ ಅಂದಾಗ ತಡೀರಿ ಒಂದು ಕ್ಲೂ ಕೊಡ್ತೀವಿ. ಆತ್ಮ ಪ್ರತ್ಯಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾವು ಯಾವುದೇ ಅವಸ್ಥೆಯಲ್ಲಿರ್ಲಿ ನಾವೇನಂತ ಹೇಳ್ತೀವಿ, ನಾನು ಹೋದೆ, ನಾನು ಬಂದೆ, ನಾನು ಎದ್ದಿದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ, ನಾನು ಕೇಳಿಸ್ಕೋತಾ ಇದ್ದೀನಿ, ನಾನು ಸತ್ಸಂಗದಲ್ಲಿದ್ದೀನಿ, ನಾನೆಲ್ಲೋ ದೂರದಲ್ಲಿದ್ದೀನಿ, ನಾನು ಸತ್ಸಂಗದಲ್ಲಿ ಇಲ್ಲ. ಪ್ರತಿಯೊಂದು ಹಂತದಲ್ಲೂ ಆ ಒಂದು ನಾನು ಮತ್ತು ಅದರ ಜೊತೆಗೆ ಒಂದು ಕ್ರಿಯೆನೋ ರೂಪವೋ ಏನೋ ಒಂದಿರುತ್ತೆ. ಮತ್ತು ಈ ಒಂದು ನಾನು ಡ್ಯಾಶ್ ಇದೆಯಲ್ಲ, ಅದು ನಾವು ಬಾಲ್ಯದಲ್ಲಿದ್ದಾಗ್ಲೂ ಇತ್ತು, ಕೌಮಾರ್ಯದಲ್ಲಿದ್ದಾಗ್ಲೂ ಇತ್ತು, ಯೌವನದಲ್ಲೂ ಇತ್ತು, ಇದೆ, ಯಾರ್ಯಾರು ಯುವಕರು ಇನ್ನೂ ಇದೆ ಅಂತ ಅನ್ಕೋಬೇಕು, ವೃದ್ಧಾಪ್ಯದಲ್ಲೂ ಇದೆ. ನೋಡಿದ್ರೆ ಥ್ರೂ ಔಟ್ ಮೊದಲಿಂದ ಕೊನೆವರೆಗೂ ಆ ನಾನು ಅನ್ನೋದೇನಿದೆಯಲ್ಲ ಅದು ಏಕರೂಪವಾಗಿದೆ ಮತ್ತು ಎಲ್ಲರಲ್ಲೂ ಇದೆ. ಅದು ಆ ಒಂದು ಭಾವ ಏನಿದೆ, ನಾನು ಮಾಡಿದೆ, ನಾನು ಹೋದೆ, ನಾನು ಬಂದೆ, ಎಲ್ಲದರ ಹಿಂದೆ ನಾನು ಅಂತಿರ್ಬೇಕಾದ್ರೆ ಈ ನಾನು ಯಾರು, ಈ ನಾನು ಅನ್ನೋದು ಈ ದೇಹವೇ ಅಲ್ಲ. ಈಗ ಇದು ನನ್ನ ದೇಹ ಅಂತ ಹೇಳ್ತೀವಿ, ಹಾಗಾದ್ರೆ ನಾನು ಯಾರು, ನನ್ನ ಮನಸ್ಸು ಅಂತಲೂ ಹೇಳ್ತೀವಿ, ನನ್ನ ಬುದ್ಧಿ ಅಂತ ಹೇಳ್ತೀವಿ, ನನ್ನ ಚಿತ್ತ ಅಂತ ಹೇಳ್ತೀವಿ. ಅದೆಲ್ಲದರ ಹಿಂದೆ ನಾನು ಅಥವಾ ನನ್ನದು ಅನ್ನೋದಿದೆಯಲ್ಲ, ಆ ನಾನು ಅನ್ನೋದೇನಿದೆಯಲ್ಲ, ಆ ಐ ಕಾನ್ಶಿಯಸ್ನೆಸ್, ಅದು ಏನು, ಅದನ್ನ ಹುಡುಕ್ತಾ ಹೋಗಿ ಅಂತ ಇದು ಹೇಳುತ್ತೆ. ಏಕ ಆತ್ಮ ಪ್ರತ್ಯಯ ಸಾರಂ. ಈ ಆತ್ಮ ಪ್ರತ್ಯಯ ಅನ್ನೋದು ಉಂಟಲ್ಲ, ಐ ಅನ್ನೋದು ಅಥವಾ ನಾನು ಅನ್ನೋ ಒಂದು ಏನು ಪ್ರತ್ಯಯ ಎಲ್ಲದರ ಒಟ್ಟಿಗೆ ಸೇರ್ಕೋತಾ ಇದೆಯಲ್ಲ, ಅದು ಒಂದೇ ಅನ್ನೋ ಒಂದು ಭಾವ ಇದೆಯಲ್ಲ, ಅದರ ಹಿಂದೆ ಹುಡುಕ್ತಾ ಹೋಗಿ ಅಂತ, ಆವಾಗ ಸಿಗುತ್ತೆ. ಅದೇ ಅನುಸಂಧಾನ. ಅದನ್ನು ನಾವು ಮಾಡ್ತಾ ಹೋದ್ರೆ ಅವಾಗ ಇದನ್ನು ಯಾವಾಗ ಮಾಡಬೇಕು, ಯಾವ ಅವಸ್ಥೆಯಲ್ಲಾದ್ರೂ ಮಾಡಬಹುದು. ಸಾಮಾನ್ಯವಾಗಿ ಜಾಗೃತ ಅವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ನಾವು ಇನ್ನೂ ಆ ಹಂತಕ್ಕೆ ತಲುಪಿರೋದಿಲ್ಲ. ಅಲ್ಲಿರುವ ನಾನು ಅದ್ರ ಹಿಂದೆ ಯಾರು ಅಂತ ಅಲ್ಲಿ ಅನುಸಂಧಾನ ಮಾಡುವಷ್ಟು ಮಟ್ಟಕ್ಕೆ ಹೋಗಿಲ್ಲ. ಬಹುಶಃ ಅದು ಎಲ್ಲ ಸಾಧ್ಯತೆ ಇರುತ್ತೆ ಅನ್ಸುತ್ತೆ. ಈಗ ನಮಗೆ ಸುಲಭವಾಗಿ ನಿಲ್ಕೋದು ಅಂದ್ರೆ ಜಾಗೃತ ಅವಸ್ಥೆಪ್ಪ. ಇದರಲ್ಲಿ ಈ ರಮಣದ ಎಷ್ಟೋ ಕಡೆ ಇದು ಈ ಪ್ರಶ್ನೆ ಕೇಳ್ತಿರೋದು ಯಾರು ಅದನ್ನು ಹುಡುಕು ಅಂತ ಹೇಳಿದ್ದಾರೆ. ಎಷ್ಟೋ ಕಡೆ ಈ ರೀತಿ ಅನ್ಕೋತಿರೋದು ಯಾರು, ಅದು ಯಾರು ಅನ್ನೋದು ಹುಡುಕ್ತಾ ಹೋಗು ಅಂತ. ಈ ಆತ್ಮ ಪ್ರತ್ಯಯ ಸಾರವನ್ನ ನಾವು ಹಿಡಿಬೇಕು ಅಂತ. ಆ ಒಂದು ಏಕ ಆತ್ಮ ಪ್ರತ್ಯಯ ಸಾರ ಅನ್ನೋದಿದೆಯಲ್ಲ, ಆ ಜಾಡನ್ನ ಹಿಡಿಬೇಕು. ಹಾಗಾದ್ರೆ ನಾನು ಅಂದ್ರೆ ಯಾರದು, ಆ ನಾನು ಅನ್ನೋದರ ನಿಜ ಸ್ವರೂಪ ಏನು, ಅದು ಈಗ ಹೇಳಿದ ತಕ್ಷಣ ಎಲ್ಲೋ ಇಂಟೆಲೆಕ್ಚುಯಲಿ ಬೌದ್ಧಿಕವಾಗಿ ಎಲ್ಲ ಅರ್ಥ ಆಗ್ತಾ ಇದ್ರೆ, ಆದ್ರೆ ಇದೇನೋ ನಾವೇನು ಮುಂದುವರಿತಿಲ್ವಲ್ಲ ಅಂದ್ರೆ ಅದ್ವೈತ ಅನ್ನೋದಲ್ಲ ಅನುಭವಗಮ್ಯ. ಈ ನಾನು ಆ ಪ್ಯೂರ್ ಕಾನ್ಶಿಯಸ್ನೆಸ್, ಪ್ಯೂರ್ ನಾನು, ಪ್ಯೂರ್ ಅರಿವು ಅನ್ನೋದೇನಿದೆಯಲ್ಲ, ಅದು ಬಿಟ್ಟು ಏನೇನಿದೆ ಅವೆಲ್ಲ ಹೋಗಬೇಕು. ಅದೊಂದು ಮಾತ್ರ ಉಳ್ಕೋಬೇಕು, ಆವಾಗ ಅದರ ಅನುಭವ ಆಗುತ್ತೆ.
ಇವೆಲ್ಲ ಮಿಕ್ಕಿದ್ದೆಲ್ಲ ಹೋಗಿಸ್ಕೊಳ್ಳೋದೇ ನಿವೃತ್ತಿ ಮಾರ್ಗ. ಬೇರೆ ಏನೇನು ನಮಗೆಲ್ಲ ಅಂಟಿದೆಯೋ ಅವೆಲ್ಲ ಹೋಗೋದೇ ನಿವೃತ್ತಿ ಮಾರ್ಗ. ಅದನ್ನೆಲ್ಲ ಬಿಡಿಸ್ಕೋತಾ ಇರಬೇಕು. ಹಾಗಂತ ಎಲ್ಲ ಸನ್ಯಾಸ ತಗೋಬೇಕು ಅಂತಲ್ಲ. ನಮ್ಮ ಭಾವನೆ, ನಮ್ಮ ಸಾಧನೆ, ನಮ್ಮ ಚಿಂತನೆ ಒಂದು ಹಿಮ್ಮೆಟ್ಟುವ ರೀತಿ, ಈ ಒಂದು ಅನುಭವಗಳ ಹಿಂದೆ ಇರುವ ಸಾರ, ಯಾವ ಬೆಳಕಿನಿಂದ, ಯಾವ ಆತ್ಮದ ಬಲದಿಂದ ಎಲ್ಲ ಅನುಭವಗಳು ಸಾಧ್ಯವಾಗುತ್ತಿವೆಯೋ ಆ ಆತ್ಮ ಯಾರು, ಆ ನಾನು ಯಾರು ಅನ್ನೋ ಒಂದು ನಿರಂತರ ಅನುಸಂಧಾನನೇ ಇದಕ್ಕೆ ಸೊಲ್ಯೂಷನ್ ಅಂತ. ಏಕಾತ್ಮ ಪ್ರತ್ಯಯ ಸಾರಂ. ಆ ಕ್ಲೂ ಇರೋದು ಇಲ್ಲಿ, ಎಸೆನ್ಸ್ ಇರೋದು ಇಲ್ಲಿ ಅಂತ. ಇದನ್ನ ಮಾಡ್ತಾ ಹೋಗಿ ಅಂತ ಈ ಮಂತ್ರ ಹೇಳ್ತಾ ಇದೆ. ಆದ್ರೆ ನಮಗೆ ಇದನ್ನ ಮಾಡ್ತಾ ವೇದಾಂತ ಹೇಳೋದು ಇದನ್ನ ಮಾಡ್ತಾ ಹೋದ್ರೆ ಕೂಡಲೇ ಸಿಕ್ಬಿಡ್ಬೇಕು ಅಂತ. ಏನೋ ಒಂದ್ ಕಡೆ ಶಂಕರಾಚಾರ್ಯ ಏನ್ ಹೇಳ್ತಾರೆ ಅಂದ್ರೆ, ವೇದಾಂತ ಹೇಳೋದು ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡೋದು ಮಧ್ಯಮಾಧಿಕಾರಿಗೆ ಅಂತ. ಉತ್ತಮಾಧಿಕಾರಿಗೆ ಅಯಮಾತ್ಮ ಬ್ರಹ್ಮ ಅಂದ್ಬಿಟ್ರೆ ಸಾಕು, ಅವನಿಗೆ ಹಾಗೆ ಹೋಗ್ಬಿಡುತ್ತೆ ಉತ್ತಮಾಧಿಕಾರಿಗೆ. ಬೇರೆಯವ್ರಿಗೆಲ್ಲ ಈ ಎಕ್ಸ್ಪ್ಲನೇಷನ್ ಬೇಕು ಅಂತ. ಈ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟರು ಆಗ್ತಿಲ್ವಲ್ಲ ಅಂತಂದ್ರೆ, ನಮಗೆ ಜನ್ಮಾಂತರಗಳಿಂದ ಅಂಟಿರುವಂತಹ ದೇಹ, ಮನಸ್ಸು, ಬುದ್ಧಿಯ ಜೊತೆಗಿನ ಐಡೆಂಟಿಫಿಕೇಶನ್ ಎಷ್ಟೋ ಜನ್ಮಗಳಿಂದ ಬಂದ್ಬಿಟ್ಟಿರೋದು, ಅದು ಸಲೀಸಾಗ ಅಂಟು ಬಿಟ್ಟು ಹೋಗಲ್ಲ, ಅಂಟು ಬಿಟ್ಟಿದೆ ಗಾಢವಾಗಿ. ಸಾಧನೆ ಅನ್ನೋದು ಇದೇನೆ. ಈ ಅಂಟನ್ನ ಬಿಡಿಸ್ಕೊಳ್ಳೋದೇ ಸಾಧನೆ. ಅಂಟಿರ್ಬೇಕು, ಅಂಟಿರಬಾರ್ದು, ಅದೇ ಆ ಬ್ಯಾಲೆನ್ಸೇ ಸಾಧನೆ. ಇದನ್ನ ಮಾಡ್ತಾ ಹೋಗ್ಬೇಕು. ಅಪ್ಪನ ಕಥಾಮೃತದಲ್ಲೂ ಒಂದ್ ಕಡೆ ಬರುತ್ತೆ, ಕಲಿತದ್ದನ್ನೆಲ್ಲ ಮರೆತ ದಿನವೇ ಜ್ಞಾನ ಅಂತ ಅಪ್ಪ ಹೇಳ್ತಾರೆ. ಹಾಗಾದ್ರೆ ಜಾನಕ ಕೇಳ್ತಾರೆ, ಸರ್ ಹಾಗಾದ್ರೆ ಕಲಿಬೇಕು ಯಾಕೆ ಅಂತ. ಅಪ್ಪ ಅಷ್ಟಲ್ಲದೆ ಇನ್ನೇನು ಅಂತಾರೆ. ನಾ ಕೇಳಿದ್ದೆ ಅರಾಸಿ ಅವ್ರನ್ನ, ಇದೇನು ಕಲಿತದ್ದನ್ನೆಲ್ಲ ಮರೆತ ದಿನವೇ ಜ್ಞಾನ ಅಂತಿದಾರಲ್ಲ, ನಾವೇನು ಕಲೀಲೇಬಾರ್ದು, ಈಗ ಮಾಂಡವ್ಯಕ್ಕೆ ಕಲಿತಾ ಇದೀವಪ್ಪ. ಅದಕ್ಕೆ ಅರಾಸಿ ಅವರು ಬಹಳ ಚೆನ್ನಾಗಿದ್ದಾರೆ. ಹಾಗಲ್ಲ, ಕಲಿತದ್ದು ಅಂದ್ರೆ ಎಕ್ಸ್ಟರ್ನಲ್ ಅಂತ, ಆ ಮೂಲ ಸ್ವರೂಪ ಏನಿದೆ ಅದು ಬಿಟ್ಟು ಹೊರಗಿಂದ ಏನೇನಿದೆ ಅದೆಲ್ಲ ಏನೇನು ನಾವು ಅಂಟಿಸ್ಕೋತಾ ಇದ್ದೀವಿ ಅದನ್ನ ಕಲಿತದ್ದು ಅಂತ. ಅದನ್ನೆಲ್ಲ ಮರೆತ ದಿನವೇ ಜ್ಞಾನ ಅಂದ್ರೆ, ಜನ್ಮಾಂತರಗಳಿಂದ ನಾವು ಏನೇನು ಕಲ್ತು ಬಿಟ್ಟಿದೀವಲ್ಲ, ದೇಹ, ಮನಸ್ಸು, ಬುದ್ಧಿನೇ ನಾನು ಅನ್ನೋದು ಅಂಟು ಬಿಟ್ಟಿದೆಯಲ್ಲ, ಈ ಒಂದು ಕಲಿಕೆ ಏನಿದೆ ಅವೆಲ್ಲ ಬಿಟ್ಟು ಹೋಗ್ಬೇಕು. ಅದೆಲ್ಲ ಬಿಟ್ಟು ಹೋದ ದಿನವೇ ಜ್ಞಾನ ಅಂತ. ಆ ಕಲಿಕೆ ಬಿಟ್ಟು ಹೋಗೋದು ಸಾಧನೆಯ ಮೂಲಕ ನಿರಂತರವಾಗಿ ಮಾಡ್ಬೇಕು. ವೇದಾಂತ ಹೇಳೋದು ಹೇಳ್ತಾ ಇದ್ದೀನಲ್ಲ, ಬಿಡು ಅದನ್ನ ಅಷ್ಟೇ ಅನ್ನೋ ತರ ಅಷ್ಟು ಸುಲಭವಾಗಿ ಹೇಳ್ತಿದೆ. ಇದನ್ನ ನಾವು ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆದ್ರೆ ಇದನ್ನೆಲ್ಲ ಹೇಗಪ್ಪ ಮಾಡಬೇಕು ಅಂತೆಲ್ಲ ಅಂತಂದ್ರೆ, ಅಪ್ಪ ಏನ್ ಹೇಳಿದನೋ ಅದನ್ನ ಮಾಡ್ತಾ ಹೋಗೋದು. ಗುರುವಾಣಿ ನೀವು ಪಾಲಿಸ್ತಾ ಹೋಗಿ, 7 ಜನ್ಮಗಳೊಳಗೆ ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಅವನು ಹೇಳಿದನ್ನ ಮಾಡ್ತಾ ಹೋದ್ರೆ ಆ ಕಲಿತದ್ದೆಲ್ಲ ಮರ್ತು ಹೋಗ್ತಾ ಹೋಗುತ್ತೆ ಅನ್ನೋ ಒಂದು ಭಾವನೆ. ಅವಾಗ್ಲೇನೆ ಜ್ಞಾನ ಉಂಟಾಗುತ್ತೆ. ಈ ಏಕಾತ್ಮ ಪ್ರತ್ಯಯ ಸಾರ ಅನ್ನೋ ಅನುಭವ ಆಗುತ್ತೆ. ಈ ಏಕಾತ್ಮ ಪ್ರತ್ಯಯ ಸಾರ ಅನ್ನೋದು ಹೇಗಿದೆ ಅಂದ್ರೆ, ಈ ಕ್ಲೂ ಕೊಟ್ಟಿರೋದು, ಈಗ ನಾವು ಚಂದ್ರನನ್ನು ನೋಡ್ಬೇಕಪ್ಪ, ನಮ್ಮ ಹತ್ರ ಚಂದ್ರನ ಮುಟ್ಟೋವರೆಗೂ ಎಷ್ಟು ದೊಡ್ಡ ಕೋಲ್ ಬೇಕಲ್ಲ, ಆ ಥರದ್ದು ಕೋಲ್ ಇಲ್ಲ. ನೋಡು ಇದು ಚಂದ್ರ ಅಂತ ಮುಟ್ಟು ತೋರ್ಸೋದಿಕ್ಕೆ ಏನ್ ಮಾಡ್ತೀವಿ, ಬೆರಳಿಂದ ತೋರಿಸ್ತೀವಿ, ಅಗೋ ನೋಡು ಅಲ್ಲಿ ಚಂದ್ರ ಇದೆ ಅಂತ. ನಮಗೇನಾಗ್ಬಿಟ್ಟಿದೆ ಅಂತಂದ್ರೆ, ಆ ಬೆರಳು ಏನನ್ನ ತೋರಿಸ್ತಾ ಇದೆಯೋ ಅದನ್ನ ನೋಡೋ ಅಷ್ಟು ಕೆಪಾಸಿಟಿ ಡೆವಲಪ್ ಆಗಿಲ್ಲ. ಬೆರಳು ಏನನ್ನ, ಯಾವ ಡೈರೆಕ್ಷನ್, ಯಾವ ಗುರುತು ಮಾಡ್ತಿದ್ಯೋ, ಯಾವ ದಿಕ್ಕಿನಲ್ಲಿ ತೋರಿಸ್ತಿದೆ ಆ ದಿಕ್ಕಿನಲ್ಲಿ ನೋಡೋದನ್ನ ಬಿಟ್ಬಿಟ್ಟು ಬೆರಳಿನ ತುದಿ ನೋಡ್ತಾ ಕೂತಿರ್ತೀವಿ. ಯಾಕಂದ್ರೆ ನಮಗ್ ನೋಡಕ್ ಬರ್ತಾ ಇರೋದು ಅಷ್ಟೇನೆ. ಬೆರಳಿನ ತುದಿ ನೋಡ್ತೀವಿ, ಇದ್ರಲ್ಲಿ ಏನ್ ಬೆರಳಿನ ತುದಿ ಇದ್ದಂಗೆ ಇದೆಯಲ್ಲ, ಇದೇನ್ ಚಂದ್ರ ಇದ್ದಂಗಿಲ್ವಲ್ಲ ಅಂತ. ಯಾಕೆ ಅಂತಂದ್ರೆ ನಮಗಿನ್ನೂ ಅನುಭವ ಬಂದಿಲ್ಲ, ಇನ್ನೂ ಅಷ್ಟು ಸಾಧನೆ ಆಗಿಲ್ಲ. ಅದು ಏನು ಹೇಳ್ತಾ ಇದೆ ಅಂತ ಅದನ್ನ ಅರ್ಥ ಮಾಡ್ಕೋತಾ ಒಂದು ದಿನ ಆ ಬೆರಳು ತೋರಿಸ್ತಾ ಇರುವಂತಹ ಚಂದ್ರ ನಮಗ್ ಕಾಣಿಸ್ತಾ ಹೋಗುತ್ತೆ. ಆಮೇಲೆ ಬರೀ ಬೆಳದಿಂಗಳೇ ಇರುತ್ತೆ ಅಂತ. ಈ ಏಕಾತ್ಮ ಪ್ರತ್ಯಯ ಸಾರದ ಈ ಒಂದು ವಾಕ್ಯದ ಒಂದು ವಿವರಣೆ ಈ ರೀತಿ ಇದೆ. ಇದೊಂದು ಕ್ಲೂ ಅಂತ, ಅಷ್ಟು ಅದ್ಭುತವಾಗಿ ಇದರಲ್ಲಿ ಪ್ಯಾಕ್ ಮಾಡಿದ್ದಾರೆ ಇದನ್ನ. ಏಕಾತ್ಮ ಪ್ರತ್ಯಯ ಸಾರಂ ಅಂತ ಹೇಳ್ತಾರೆ. ಅದಾದ ಮೇಲೆ ಅದರಿಂದ ಏನು ಉಂಟಾಗತ್ತೆ, ಪ್ರಪಂಚೋಪಶಮಂ, ಪ್ರಪಂಚದ ಉಪಶಮನ. ಪ್ರಪಂಚ ಅನ್ನೋದು ಅಡಗಿ ಹೋಗುತ್ತೆ ಅಂತ. ಪ್ರಪಂಚ ಅಂದ್ರೇನೆ ಹೋದ್ಸಲಿ ಹೇಳಿದೆ, ಕಾರಣ ಕಾರ್ಯ, ಅದಕ್ಕೆ ಏನು ಒಳಪಟ್ಟಿರುತ್ತೋ, ಪ್ರಮಾತ ಪ್ರಮೇಯ, ಅವೆಲ್ಲ ಎಲ್ಲಿ ಕೆಲಸ ಮಾಡ್ತಾ ಇರ್ತಾವೆಯೋ ಅವೆಲ್ಲವೂ
ಪ್ರಪಂಚ ಅಂತ ಆಗ್ತವೆ. ಈ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಇದರಲ್ಲಿ ಇರುವಂತಹ ಪ್ರಪಂಚ. ಈ ಪ್ರಪಂಚಗಳೆಲ್ಲ ಅಡಗಿ ಹೋಗ್ತವೆ ಅಂತ. ಈ ಪ್ರಪಂಚಗಳೆಲ್ಲ ಅಡಗಿ ಹೋಗ್ತವೆ ಅಂದ್ರೆ ಪ್ರಪಂಚಗಳೆಲ್ಲ ಬರೀ ತೋರಿಕೆ ಅಂತ. ಈ ತುರಿಯದ ಅನುಭವ ಇರೋರು ಹಾಗಾದ್ರೆ ಜಾಗ್ರತ್ತು, ಸ್ವಪ್ನ, ಸುಷುಪ್ತಿ ಬಿಟ್ಟು ಇನ್ನೊಂದು ಅವಸ್ಥೆಯಲ್ಲಿ ಕೂತಿರ್ತಾರ ಅಂತಂದ್ರೆ ಅಲ್ಲ. ಈ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅನ್ನೋ 3 ತೋರಿಕೆ ಅನ್ನೋದು ಅವ್ರಿಗೆ ಸದಾ ಅನುಭವ ಆಗ್ತಾ ಇರುತ್ತೆ. ಈ ಅವಸ್ಥೆಗಳು ಬಂದು ಹೋಗ್ತಾನೆ ಇರ್ತವೆ. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅನ್ನೋದ್ರು ಅವು ಯಾವಕ್ಕೂ ಅಂಟಿರಲ್ಲ. ಆ ಜಾಗ್ರತ್, ಸ್ವಪ್ನ, ಸುಷುಪ್ತಿಯಲ್ಲಿರುವಂತಹ ಪ್ರಪಂಚದ ಒಂದು ದುಃಖ ಅವೆಲ್ಲ ಅಂಟಿರೋದಿಲ್ಲ, ಆ ಸಂಕೋಲೆಗಳಿರೋದಿಲ್ಲ. ಅವೆಲ್ಲ ಬಂದು ಹೋಗ್ತಾ ಇರ್ತವೆ. ಅದರ ಹಿಂದಿರುವ ಯಾವ ಶಕ್ತಿಯ ಬಲದಿಂದ ಜಾಗ್ರತ್, ಸ್ವಪ್ನ, ಸುಷುಪ್ತಿ ತೋರುತ್ತಾ ಇದೆಯೋ ಆ ಒಂದು ಶಕ್ತಿಯಲ್ಲೇ ನಿಂತು ಬಿಟ್ಟಿರ್ತಾರೆ. ಅದು ತುರಿಯ. ಹಾಗಾಗಿ ಅದಕ್ಕೆ 4ನೇ ಅವಸ್ಥೆ ಅನ್ನೋದಲ್ಲ, ಅದು ಇರೋದು ಅದೊಂದೇನೆ. ಇವು 3 ಬಂದು ಹೋಗ್ತಾ ಇರ್ತವೆ ಮೇಲೆ. ಅವೆಲ್ಲ ಸೂಪರ್ ಇಂಪೋಸಿಷನ್ಸ್. ರಿಯಾಲಿಟಿ ಇಸ್ ಓನ್ಲಿ ದಟ್ ಅಂತ. ಹಾಗಾಗಿ ಈ ಪ್ರಪಂಚೋಪಶಮ ಅಂತಂದ್ರೆ ಈ ಹೊರನೋಟಕ್ಕೆ ಕಾಣುತ್ತಾ ಇರುವಂತಹ ಈ ಪ್ರಪಂಚದ ಆಗು ಹೋಗುಗಳು ಏನಿವೆ ಅವೆಲ್ಲ ಅಡಗಿ ಹೋಗ್ಬಿಟ್ಟಿರ್ತವೆ. ತುರಿದಲ್ಲಿರೋರ್ಗೆ ಅದೇನೋ ನಡೀತಾನೆ ಇರಲ್ಲ, ಆ ರೀತಿಯಲ್ಲ. ಅವೆಲ್ಲವೂ ನಡೀತಿರ್ತವೆ. ಅವ್ಯಾವ ತುರಿಯವನ್ನ ಏನೂ ಮಾಡಕ್ ಬರೋದಿಲ್ಲ. ತುರಿಯದಿಂದ ಅವಿವಿ ವಿನಃ ಅವು ತುರಿಯಕ್ಕೇನೂ ಮಾಡಕ್ ಬರೋದಿಲ್ಲ. ಅದು ತುರಿಯ, ಅದು ತನ್ನ ಒಂದು ಆನಂದ ರೂಪದಲ್ಲೇ ಇರುತ್ತೆ, ಆನಂದವಾಗಿ ಇರುತ್ತೆ. ಶಾಂತಂ ಶಿವಮದ್ವೈತಂ ಅಂತಲ್ಲಿ ಏನು ವರ್ಣಿಸ್ತಾರೆ ಅದು ಹಾಗೇ ಇರುತ್ತೆ. ಅದಕ್ಕೆ ಇದರಿಂದ ಏನೂ ಬಾಧೆ ಇಲ್ಲ. ತ್ರಿಕಾಲಾಬಾಧಿತ, ಅದಕ್ಕೆ ಮೂರು ಕಾಲದ ಬಾಧೆಯೂ ಇಲ್ಲ, ಯಾವ ರೀತಿಯ ಬಾಧೆಯೂ ಇಲ್ಲ. ಅಪ್ಪ ಅವರು ಹೊನ್ನಾಳಿಗೆ ಹೊರಟು ನಿಂತಿರ್ತಾರೆ. ಅದರ ಬಗ್ಗೆ ಅವ್ರು ಒಂದ್ಸಲಿ ಜಾನಕನ ಹತ್ರ ಹೇಳ್ಕೊತಾರೆ. ಜಾನವ್ವ, ಹೊನ್ನಾಳಿಗೆ ಹೊರಟಿದ್ದೆ, ಆನಂದ ಉಕ್ಕುತ್ತಿರೋದಮ್ಮ, ಹಾಗೆ ಹಾಲು ಉಕ್ಕುತ್ತಾ ಇತ್ತು ಆನಂದ ಅಂತ. ಹಾಗಂತ ಅಪ್ಪ ಹಾಗಾದ್ರೆ ಬಸ್ಸಲ್ಲಿ ಹೊನ್ನಾಳಿಗೆ ಹೋಗ್ಲಿಲ್ವೇ? ಹೋಗಿ ಶಂಕರಪ್ಪನವ್ರ ಮನೇಲಿ ಇರ್ಲಿಲ್ವೇ? ಅಲ್ಲಿಂದ ಮನೆಯಿಂದ ಹೊರಟು ಬಸ್ ಸ್ಟಾಪಿಗೆ ಹೋಗ್ಲಿಲ್ವೇ? ನಾನು ತುರಿಯದಲ್ಲಿದ್ದೀನಿ ಅಂತ ಎಲ್ಲೋ ಒಂದ್ ಕಡೆ ಕೂತ್ಬಿಟ್ಟಿದ್ರೆ? ಈ 3 ಅವಸ್ಥೆಗಳು ಬಂದು ಹೋಗ್ತಾ ಇರ್ತವೆ ತಮ್ಮಿಂತಾವು, ಬೈ ದೆಮ್ಸೆಲ್ಸ್. ಆದರೆ ಹಿಂದಿರುವಂತಹ ತುರಿಯನಲ್ಲಿ ಅವ್ರು ನಿಂತು ಬಿಟ್ಟಿರ್ತಾರೆ. ಹಾಗೆ ಹಾಲು ಉಕ್ಕದಂಗೆ ಉಕ್ತಿರ್ತಾವ ಆನಂದ, ಉಕ್ತಿತ್ತ ಆನಂದ, ಅಷ್ಟು ಇತ್ತವ ಆ ರೀತಿ ಹೇಳ್ಕೊತಾರಪ್ಪ. ಹಾಗೆ ಈ ಪ್ರಪಂಚೋಪಶಮ ಅಂತ ಹೇಳಿದ್ರೆ ಈ 3 ಪ್ರಪಂಚದ ಒಂದು ಗೋಜ್ ಏನಿದೆ ಅವರಿಗೆ ತಾಗ್ತಾ ಇರೋದಿಲ್ಲ. ಅವೆಲ್ಲವೂ ಅಡಗಿ ಹೋಗಿರುತ್ತೆ, ಅದನ್ನೆಲ್ಲ ಮೀರು ಬಿಟ್ಟಿರ್ತಾರೆ. ಅವಾಗ ಆ ಪ್ರಪಂಚವೇ ಇರೋದಿಲ್ಲ ಅಂತಲ್ಲ, ಪ್ರಪಂಚ ಅಡಗಿ ಹೋಗಿದೆ ಅಂತಂದ್ರೆ ಈ ಒಂದು ಅರ್ಥ. ಮತ್ತೆ ಅದರ ಗುಣವನ್ನು ಹೇಳ್ತಾರಲ್ಲ, ಅದು ಪ್ರಪಂಚದ ಸ್ಥೂಲ ಸೂಕ್ಷ್ಮ ಕಾರಣ ಅವೆಲ್ಲ ಇದೆಯಲ್ಲ, ಗುರುಪಾದಕ ಸೂತ್ರದಲ್ಲಿ ಬರುತ್ತೆ. ಅದೇ 3 ಪ್ರಪಂಚ. ಅದೆಲ್ಲ ಉಪಶಮನ ಆಗಿರುತ್ತೆ ಅಂತಂದ್ರೆ ಅವು ಏನು ಅದರ ಎಫೆಕ್ಟೇ ಇರೋದಿಲ್ಲ ಅಂತ. ಶಾಂತಂ, ಪರಮ ಶಾಂತಿಯ ನೆಲೆ. ನಾವು ಈ ಶಾಂತಂ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಏನೋ ಅಲೆ ಇಲ್ಲ ಅಂತೆಲ್ಲ ಹೇಳಿದ್ವಿ. ಪರಮ ಶಾಂತವಾಗಿದೆ ಅಂದ್ರೆ ಏನಂತರ ಬೋರ್ಡಮ್ ಅಲ್ವಾ? ಏನು ಇರೋದಿಲ್ಲ ಅಂತಂದ್ರೆ ಏನು ಮಜಾ ಅಂತಂದ್ರೆ ಅದರ ಮುಂದಿನ ಪದನ ಹೇಳುತ್ತೆ ಶಿವಂ. ಶಿವಂ ಅಂತಂದ್ರೆ ಆನಂದ, ಬ್ಲಿಸ್. ಯಾವ್ದೋ ಏನು ನಡೆದೇ ಇರೋ ಬೋರ್ಡಮ್ ಅಲ್ಲ ಅದು. ಈ ಕಥಾಮೃತದಲ್ಲಿ ಒಂದ್ ಕಡೆ ಬರುತ್ತೆ, ತುರಿಯದ ಆನಂದ ಹೇಗೆ ಅಂತಂದ್ರೆ ಪ್ರಪಂಚದಲ್ಲಿರುವ ಎಲ್ಲ ಭೋಗಗಳನ್ನು ಒಟ್ಟುಗೂಡಿಸಿದ್ರೆ ತುರಿಯದ ಮುಂದೆ ಆವಷ್ಟು ಇರೋವು ನೀರ್ನಲ್ಲಿ ಅದ್ದಿ ಚೀಪ್ದಂಗೆ ಅಂತ. ಬೆಟ್ಟದ್ದಿ ಚೀಪ್ದಂಗೆ ಏನು ಅದಕ್ಕೇನು ಟೇಸ್ಟೇ ಇರೋದಿಲ್ಲ. ನೀರಿನಲ್ಲಿ ಬೆರಳದ್ದಿ ಚೀಪಿದ್ರೆ ಏನಿರುತ್ತೋ ಈ ಪ್ರಪಂಚದಲ್ಲಿರುವಂತಹ ಭೋಗಗಳೆಲ್ಲ ಅದಕ್ಕೆ ಸಮಾನ ಅಂತ, ತುರಿಯದ ಆನಂದದ ಮುಂದೆ. ಹಾಗಾದ್ರೆ ಈ ಶಾಂತಂ ಅಂತಂದ್ರೆ ಏನು? ಈ ಪ್ರಪಂಚೋಪಶಮಂ ಶಾಂತಂ ಅವೆರಡು ಒಂದಕ್ಕೊಂದು ಬೆಸ್ಕೊಂಡಿವೆ.
ಶಾಂತಂ ನಾವು ಎಲ್ಲೇ ಹೇಳ್ಬೇಕಾದ್ರೂ ಓಂ ಶಾಂತಿ 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 ಅಂತ 3 ಸಲ ಹೇಳ್ತೀವಿ. ಇದಕ್ಕೊಂದು ಅರ್ಥ ಇದೆ. 3 ರೀತಿಯ ತಾಪತ್ರಯಗಳು ಇರೋದಿಲ್ಲ ಅಲ್ಲಿ ಅಂತ. ತಾಪತ್ರಯ ಅಂದ್ರೇನೆ 3 ರೀತಿ ಅಂತ, 3 ರೀತಿಯ ತಾಪ ಅಂತ. 3 ರೀತಿಯ ತಾಪತ್ರಯ ಅಂದ್ರೆ ಆಕ್ಚುಲಿ ಅದಕ್ಕೇನು ಅರ್ಥ ಇಲ್ಲ, ತಾಪತ್ರಯಗಳು ಇರೋದಿಲ್ಲ ಅಂತ. ಯಾವ ರೀತಿಯ ತಾಪಗಳು ಇವು 3 ಅಂದ್ರೆ ಆಧ್ಯಾತ್ಮಿಕ, ಆಧಿದೈವಿಕ, ಆಧಿಭೌತಿಕ. ಆಧ್ಯಾತ್ಮಿಕ ಅಂತಂದ್ರೆ ನಮ್ಮ ದೇಹದಲ್ಲಿ, ಇಲ್ಲಿ ಆತ್ಮ ಅಂತಂದ್ರೆ ಆ ಮೂಲ ಆತ್ಮ, ಸ್ವಯಂ ಆತ್ಮ, ಚತುಷ್ಪಾದ ಆ ಆತ್ಮ ಅಲ್ಲ. ಇಲ್ಲಿ ಆತ್ಮ ಅಂತಂದ್ರೆ ನಾವು ವ್ಯಕ್ತಿ ಅಂತ. ಆಧ್ಯಾತ್ಮಿಕ ಅಂತಂದ್ರೆ ಆತ್ಮನ ನಿಟ್ಟಿನಲ್ಲಿ, ಈ ವ್ಯಕ್ತಿಯ ನಿಟ್ಟಿನಲ್ಲಿ ಆಗುವಂತಹ ತಾಪತ್ರಯ. ಏನೋ ಬಾಧೆ ಆಗತ್ತೆ, ಕೆಮ್ಮು, ನೆಗಡಿ, ಜ್ವರ, ಇನ್ನೇನೋ ಕಾಯಿಲೆ ಬಂತು, ಮನಸ್ಸೇನೋ ಕೆಟ್ಟೋಯ್ತು, ಬುದ್ಧಿ ವಿಕಲ್ಪ ಆಯ್ತು, ಈ ತರದ್ದೊಂದು ತಾಪ. ಆಧಿ ಭೌತಿಕ ಅಂತಂದ್ರೆ ಬೇರೆಯವರಿಂದ ಆಗುವಂತಹ ತಾಪಗಳು. ಯಾರೇನೋ ಬೈದ್ರು, ಹೊಡೆದ್ರು, ಸೊಳ್ಳೆ ಕಚ್ಚು ನನಗೇನೋ ಆಯ್ತು, ಇನ್ನೇನೋ ಅಟ್ಟಿಸ್ಕೊಂಬಂತು, ಈ ತರದ್ದು ಆಗುವಂಥದ್ದು. ಆಧಿದೈವಿಕ ಅಂತಂದ್ರೆ ಪ್ರಕೃತಿಯಿಂದ ಆಗುವಂಥದ್ದು. ಏನೋ ಕೋವಿಡ್ ಆಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು, ಈ ರೀತಿಯ ತಾಪಗಳು. ಈ ತಾಪಗಳು ಇಲ್ಲದೆ ಇರುವಂಥದ್ದು. ತಾಪತ್ರಯಗಳು ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು ಆ ಶಾಂತಿ. ಈ ತಾಪತ್ರಯ ಅಂದಾಕ್ಷಣಕ್ಕೆ ಅದು ಆಟೋಮೆಟಿಕಲಿ ಪ್ರಪಂಚಕ್ಕೆ ಅಂತಾನೆ ತಾಳೆ ಆಗುತ್ತೆ. ಪ್ರಪಂಚೋಪಶಮ ಮತ್ತೆ ಶಾಂತ ಇವೆರಡು ಬೆಸ್ಕೊಂಡಿವೆ ಅಂತ ಅದಕ್ಕೆ ಹೇಳಿದ್ದು. ಹಾಗಂತ ತುರಿದಲ್ಲಿರೋರ್ಗೆ ನೆಗಡಿ ಆಗಲ್ವಾ, ಕೆಮ್ಮು ಬರಲ್ವಾ, ಜ್ವರ ಬರಲ್ವಾ, ಅವ್ರಿಗೇನು ಹಾರ್ಟ್ ಪ್ರಾಬ್ಲಮ್ ಆಗಲ್ವಾ? ಅದೆಲ್ಲ ಈ ಮಾಯಾ ಪ್ರಪಂಚದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದರ ತಾಪ ಅವರಿಗೆ ಆಗ್ತಿರೋದಿಲ್ಲ. ಹೇಗೆ ಪ್ರಪಂಚದ್ದೆಲ್ಲ ನಡ್ಕೊಂಡು ಹೋಗ್ತಾ ಇರುತ್ತೆ, ಆದರೆ ಅದರ ಎಫೆಕ್ಟ್ ಏನು ಇರೋದಿಲ್ವೋ ಅಂತಿದ್ಯೋ, ಅದನ್ನೆಲ್ಲ ಮೀರಿರ್ತಾರೆ ಅಂತಿದ್ಯೋ, ಅದೇ ರೀತಿ ಇದರದ್ದು ಯಾವುದೇ ಎಫೆಕ್ಟ್ ಇರೋದಿಲ್ಲ. ಒಂದ್ಸಲಿ ಯೋಚನೆ ಮಾಡಿ ನೋಡಿ, ಅರೆ ಎಷ್ಟು ಅದ್ಭುತ ಅಲ್ಲಪ್ಪ, ಈ ಯಾವುದ್ರದ್ದು ತಲೆನೋವು, ಈ ಒಂದು ರೀತಿಯ ಒಂದು ತುಮುಲತೆ ಅವೆಲ್ಲ ಏನು ಇರೋದೇ ಇಲ್ವೇ, ಅಷ್ಟು ಚೆನ್ನಾಗಿರುತ್ತೆ ಇರುತ್ತೀಯ ಅಂತಂದ್ರೆ ಪರಮ ಶಾಂತಿ ಅನ್ನೋದು ಅದಕ್ಕೆ ಅದು ಆನಂದ ಅಂತ ಹೇಳೋದು. ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿರುವಂತಹ ಏರುಪೇರು, ಇಚ್ಛಾದ್ವೇಷ ಇವು ಯಾವ ಅದರಲ್ಲಿ ಇರೋದಿಲ್ಲ, ಅವೆಲ್ಲ ಅಡಗಿ ಹೋಗಿರ್ತವೆ. ಹಾಗಾಗಿ ಅದು ಪ್ರಪಂಚೋಪಶಮ ಮತ್ತು ಶಾಂತ. ಶಿವಂ ಅಂತ ಹೇಳ್ತಾರೆ, ಅಂದ್ರೆ ಆನಂದ ಸ್ವರೂಪ. ಆನಂದಮಯ ಅಲ್ಲ, ಆನಂದವೇ, ಆನಂದ ಸ್ವರೂಪವೇ. ಇಟ್ ಈಸ್ ಬ್ಲಿಸ್, ಅದರ ನೇಚರ್. ಅದ್ವೈತಂ ಅಂತಂದ್ರೆ ಅದಕ್ಕೆ ಎರಡನೆಯದು ಇಲ್ಲದ್ದು ಅಂತ, ಅದು ಒಂದೇ ಇರೋದು ಅಂತ. ಹೇಗೆ ನಾವು 3 ಪ್ರಪಂಚಗಳ ಬಗ್ಗೆನೂ ಮಾತಾಡಿ ಅದು ಉಪಶಮ ಅಂತ ಹೇಳಿದ್ವೋ, ಅಂದ್ರೆ ಅವ್ಯಾವು ಇರೋ ಅಂಥದ್ದಲ್ಲ, ಇರೋದಿದೊಂದೇ, ಅವೆಲ್ಲ ತೋರಿಕೆ ಅಂತ ಹೇಳಲ್ಪಟ್ಟಿವೆಯೋ, ಅವು ಇರೋ ಅಂತವೆಲ್ಲ ಅವು ತೋರಿಕೆ, ಇರೋದಿದೊಂದೇ ಅಂದಾಗ ಅದು ಅದ್ವೈತ ಅಂತ, ಎರಡನೇದಿಲ್ಲ ಅಂತ. ಹಾಗಾಗಿ ಶಿವಂ ಆದ್ಮೇಲೆ ಅದ್ವೈತಂ ಅಂತ ಹೇಳಿರೋದು. ಇದೇನಿದು? ಇದು ಚತುರ್ಥಂ, ಇದೇ 4ನೇ ಅಂಶ ಅಂತ ಶಂಕರಾಚಾರ್ಯರು ಹೇಳ್ಬಿಟ್ಟಿದ್ದಾರೆ. ಮಾಯಾ ಸಂಖ್ಯಾ ಚತುರ್ಥಂ ಅಂತ. ಮಾಯೆಯಲ್ಲಿರುವ 3 ಅವಸ್ಥೆನ ಎಣಿಸಿದ್ರೆ ಇದು 4ನೇದು. ನೀವು ಮಾಯೆಯಿಂದ ಎಣಿಸ್ಕೊಳ್ಳಿಲ್ಲ ಅಂದ್ರೆ ಇರೋದು ಒಂದೇನೆ, ಅದು 4ನೇದು ಅಲ್ಲ ಅಂತಾನೆ ಹೇಳ್ಬಿಟ್ಟಿದ್ದಾರೆ. ಮನ್ಯಂತೆ 4ನೇದು ಅಂತ ಪರಿಗಣಿಸಿದ್ದಾರೆ ಅಂತ ಅದಕ್ಕೆ ಮನ್ಯಂತೆ ಅಂತ ತಿಳಿದಿದ್ದಾರೆ. ಸ ಆತ್ಮ, ಅದು ಆತ್ಮ. ಈ ಒಂದು ಆತ್ಮನ 4ನೆಯ ಪಾದ ಏನಿದೆಯಲ್ಲ, ಇರೋದು ಅದೊಂದೇ, ಒಂದೇ ಪಾದ. ಆ 3 ಮಿಕ್ಕವು 3 ತೋರ್ ಹೋಗ್ತಾ ಇದಾವೆ, ಇರೋದಿದೊಂದೇ. ಹಾಗಾಗಿ ಅದು ಅದ್ವೈತ, ಅದು ಆತ್ಮ. ಸವಿಜ್ಞೇಯ, ಅದನ್ನ ನಾವು ಅನುಭವಕ್ಕೆ ತಂದ್ಕೋಬೇಕು, ಅದನ್ನ ನಾವು ತಿಳ್ಕೋಬೇಕು ಅನ್ನುವುದು 7ನೆಯ ಮಂತ್ರದ ಒಂದು ಸ್ವಲ್ಪ ವಿಸ್ತೃತವಾದ ಒಂದು ವಿವರಣೆ. ಈ ಸೂಕ್ಷ್ಮತೆ ಎಲ್ಲ ಹೋದ್ವಾರನೇ ಅಷ್ಟು ಹೇಳಕ್ಕಾಗ್ಲಿಲ್ಲ, ಹಾಗಾಗಿ ಅದನ್ನ ಈ ಸಲ ಹೇಳಬೇಕು ಅಂತ. ಮುಂದಿಂದು ನಾ ಹೇಳದ್ನಲ್ಲ, ಕಾರಿಕೆ ಇದ್ರ ಬಗ್ಗೆ ಏನು ಹೇಳುತ್ತೆ ಅಂತ. ಈ ಕಾರಿಕೆಗಳು ಎಲ್ಲಾ ಉಪನಿಷತ್ನ ಎಲ್ಲಾ ಶ್ಲೋಕಗಳಿಗೂ ಕಾರಿಕೆ ಇದೆ ಅಂತಲ್ಲ,
ಈ 6 ಮಂತ್ರದಲ್ಲಿ ಮೊದಲ 6 ಮಂತ್ರಕ್ಕೆ ನೇರವಾಗಿ ಇವೆ, ಅದಕ್ಕೇನಿಲ್ಲ. 7ನೇ ಮಂತ್ರಕ್ಕೆ ಅಲ್ಲ, ಅದ್ರಲ್ಲಿ ಒಂದೆರಡು ಕಾರಿಕೆ ಇದೆ. 7ನೇ ಮಂತ್ರಕ್ಕೆ 4-5 ಇವೆ ಕಾರಿಕೆ. ಅದನ್ನ 7ನೇ ಮಂತ್ರ ಇನ್ನೂ ವಿಸ್ತೃತ ಮಾಡ್ತಾ ಹೋಗ್ತಾರೆ, ಲಕ್ಷಣಗಳು ಏನೇನು, ಮತ್ತು ಅದರಲ್ಲಿ ಅದ್ಭುತವಾದ ಕೆಲವು ಅಂಶಗಳನ್ನ ತರ್ತಾರೆ ಗೌಡಪಾದರು. ಏನಂತ ಹೇಳ್ತಾರೆ ಅಂದ್ರೆ, ಇವತ್ತು ಶ್ರೀಧರ ಮೂರ್ತಿಗಳು ಇದರಲ್ಲಿ ಶಂಕರಲಿಂಗ ಸತ್ಸಂಗದ ಗ್ರೂಪಲ್ಲಿ ಹಾಕಿದ್ದಾರೆ ನೋಡಿ, ಅದರಲ್ಲಿ ಅದು ಚೆನ್ನಾಗಿದೆ. ಅಗ್ರಹಣ ಮತ್ತೆ ವಿಪರೀತ ಗ್ರಹಣ ಅಥವಾ ಅನ್ಯಥಾ ಗ್ರಹಣ, ಆಮೇಲೆ ಕಾರಣ ಕಾರ್ಯ, ಬೀಜ ಅಂಕುರ, ಸ್ವಪ್ನ ಮತ್ತೆ ಎಚ್ಚರ, ಈ ತರ ಈ 4 ರೀತಿಯ ಟ್ರೀಟ್ಮೆಂಟ್ ತಗೊಂಡ್ಬಂದು ಹೇಳ್ತಾರೆ. ಅದನ್ನ ಹೇಳ್ತಾ ಹೋಗ್ತಾರೆ, ಹೇಗೆ ಇಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೋತಾ ಹೋಗಬಹುದು, ಹೇಗೆ ಯಾವುದು ಸರಿ ಯಾವುದು ತಪ್ಪು ಅಂತ. ಇವೆಲ್ಲ ಏನು ಅಂತಂತಂದ್ರೆ ನಮಗೆ ಉಂಟಾಗ್ತಿರೋ ದುಃಖ ಎಲ್ಲ ಯಾಕೆ ಅಂದ್ರೆ ತಪ್ಪು ಗ್ರಹಿಕೆಯಿಂದ ಅಂತ. ಆ ಕಾನ್ಸೆಪ್ಟ್ ಬರೋದು ಆ ಥರ. ನಮ್ಮ ಗ್ರಹಿಕೆ ತಪ್ಪಾಗಿದೆ, ಅದರ ಯಥಾರ್ಥತೆಯನ್ನು ನಾವು ತಿಳಿದಿಲ್ಲ ಅಂತ. ಈ ತಪ್ಪು ಗ್ರಹಿಕೆ ಅನ್ನೋದು ಅನ್ಯಥಾ ಗ್ರಹಣ. ಅದು ಯಾಕಾಗತ್ತೆ ಅಂದ್ರೆ ತತ್ವದ ಅಗ್ರಹಣದಿಂದ, ಅಂದ್ರೆ ಅಜ್ಞಾನದಿಂದ. ಅದು ಏನಿದೆ ಅದನ್ನು ಸರಿಯಾಗಿ ತಿಳ್ಕೊಳ್ಳದೆ ಇರೋದ್ರಿಂದ ತಪ್ಪಾಗಿ ತಿಳ್ಕೊತೀವಲ್ಲ, ಅದನ್ನು ಎರರ್ ಅಂತ ಹೇಳ್ತಾರೆ. ಆ ಎರರ್ ಹೋಗ್ಬೇಕಾದ್ರೆ, ಆ ಅನ್ಯಥಾ ಗ್ರಹಣ ಹೋಗ್ಬೇಕಾದ್ರೆ ಅಗ್ರಹಣನ ನಾವು ಸರಿ ಮಾಡ್ಕೋಬೇಕು, ಸರಿಯಾಗಿ ತಿಳ್ಕೋಬೇಕು. ಅದೇ ಜ್ಞಾನ ನಮಗೆ ಕೊಡುವಂಥದ್ದು. ಜ್ಞಾನದಿಂದ ಸರಿಯಾಗಿ ತಿಳ್ಕೊಂಡ್ರೆ ಅನ್ಯಥಾ ಗ್ರಹಣ ಹೋಗಿ ಈ ಹಗ್ಗದಲ್ಲಿ ಹಾವು ಅನ್ನೋ ಭಾವ ಏನು ಬರುತ್ತಲ್ಲ, ಅದು ಹೊರಟೋಗುತ್ತೆ. ನಾವು ಅದು ಹಗ್ಗ ಅನ್ನೋದನ್ನು ನಾವು ಗ್ರಹಿಸ್ತೇ ಇದ್ದಿದ್ರಿಂದ, ಅಗ್ರಹಣವಾದ್ರಿಂದ ನಮಗೆ ಅನ್ಯಥಾ ಗ್ರಹಣ ಆಗಿದ್ದೇನು ಅಂದ್ರೆ ಅದು ಹಾವು ಅಂತ, ಅದರ ಅಜ್ಞಾನದಿಂದ ಉಂಟಾಗಿದ್ದದು. ಹಾಗಾಗಿ ಆ ಅಜ್ಞಾನ ನಿವಾರಣೆ ಆಗಬೇಕು. ಅವಾಗ್ಲೇನೆ ಅಜ್ಞಾನ ಉದಯವಾದಾಗ ನಮಗೆ ಇರುವಂತಹ ದುಃಖ ಅದೆಲ್ಲ ನಿವಾರಣೆ ಆಗುತ್ತೆ, ತಪ್ಪು ಗ್ರಹಿಕೆ ಹೊರಟೋಗುತ್ತೆ, ಯಥಾರ್ಥತೆ ಗೊತ್ತಾಗುತ್ತೆ. ಅದೇ ಯಥಾರ್ಥತೆ ತಿಳ್ಕೊಂಡ್ರೆ ಏನು ವೇದ್ಯವಾಗತ್ತೆ ಅಂದ್ರೆ ಇರೋದು ಒಂದೇ, ಅದೇ ತುರ್ಯ, ಅದೇ ಪರಮಶಾಂತಿಯ ಧಾಮ ಅಂತ. ಈ ತರದ್ದೆಲ್ಲ ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಒಂದು ಶ್ಲೋಕವನ್ನು ಮಾತ್ರ ಹೇಳ್ತೀನಿ, ಕಾರಿಕೆಯದು. ಇದು ಕಾರಿಕೆಯದ 10ನೇ ಶ್ಲೋಕ. ಇದು ತುರ್ಯದ ಬಗ್ಗೆ ಅವ್ರು ಏನು ಬಣ್ಣಿಸಿದ್ದಾರೆ ಅಂತ. ನಿವೃತ್ತೆ ಸರ್ವ ದುಃಖಾನಾಂ, ನಿಮಿಷ ಹೇಳ್ತೇನೆ, ಸ್ವಲ್ಪ ಸ್ಕ್ರೀನ್ ಚೇಂಜ್ ಆಗಿದೆ. ನಿವೃತ್ತೆ ಸರ್ವ ದುಃಖಾನಾಂ ಈಶಾನಃ ಪ್ರಭುರವ್ಯಯ ಅದ್ವೈತ ಸರ್ವಭಾವಾನಾಂ ದೇವಸ್ತುರ್ಯೋ ವಿಭುಸ್ಮೃತಃ ಅಂತ. ತುರ್ಯವನ್ನು ಎಷ್ಟು ಅದ್ಭುತವಾಗಿ ಬಣ್ಣಿಸಿದ್ದಾರೆ ನೋಡಿ. ಸರ್ವ ದುಃಖಾನಾಂ ನಿವೃತ್ತೆ, ಎಲ್ಲಾ ದುಃಖಗಳ ನಿವೃತ್ತಿ. ಯಾಕೆ ಅಂತಂದ್ರೆ ಈಶಾನಃ, ಇದನ್ನು ಈಶಾನಃ ಅಂತ ಕರೆದಿದೆ. ಈಶಾನ ಅಂದ್ರೆ ಯಾರು ಅಂದ್ರೆ, ಯಾರು ವೆರಿ ಪವರ್ಫುಲ್, ಎಲ್ಲ ಐಶ್ವರ್ಯಗಳಿಗೆ ಒಡೆಯನೋ, ಅತ್ಯಂತ ಶಕ್ತಿವಂತನೋ, ಪ್ರಭುವೋ ಅವನು ಅಂತ. ಅವನೇನು ಅಂತಂತಾರೆ, ಅವನು ಅಂದ್ರೆ ಇಲ್ಲಿ ತುರ್ಯ, ನಾವು ಹೇಳ್ತಾ ಇರುವಂತಹ ಈ 3ನೇ ಅವಸ್ಥೆಯಲ್ಲಿ ಬಂದಂತಹ ಏಷ ಸರ್ವೇಶ್ವರ ಅದಲ್ಲ. ಇದು ತುರ್ಯವನ್ನೇ ನಾವು ಸಂಬೋಧಿಸ್ತಾ ಇರುವಂಥದ್ದು. ಇದು ಏನು ಮಾಡುತ್ತೆ ಅಂತಂದ್ರೆ ಎಲ್ಲಾ ದುಃಖಗಳಿಂದ ನಿವೃತ್ತಿಯನ್ನು ಕೊಡುತ್ತೆ ಅಂತ. ನಿವೃತ್ತೇ ಸರ್ವ ದುಃಖಾನಾಂ ಈಶಾನಃ ಪ್ರಭುರವ್ಯಯ, ಇದು ಆಗದೇ ಇರುವಂತಹ ಪ್ರಭು. ಅದ್ವೈತ ಸರ್ವಭಾವಾನಾಂ, ಎಲ್ಲದರಲ್ಲೂ ಒಂದನ್ನೇ ಕಾಣುವಂಥದ್ದು. ಇರೋದು ಅದೊಂದೇ, ಬೇರೇನು ಇಲ್ಲ, ಮಿಕ್ಕೋವೆಲ್ಲ ತೋರಿಕೆ ಅಷ್ಟೇ ಅನ್ನೋದು. ಈಗ ಒಂದು ವಿಷಯ ಬಂದ್ಬಿಡುತ್ತೆ. ವಿವೇಕಾನಂದರ ಶಿಷ್ಯ ಒಬ್ಬರು ಅವ್ರಿಗೆ ಅದೇ ತರ ಹೇಳ್ತಾರೆ, ಓ ಅರ್ಥ ಆಯ್ತು, ಎವ್ರಿಥಿಂಗ್ ಇಸ್ ಗಾಡ್ ಅಂತಾರೆ. ವಿವೇಕಾನಂದರ ಬೈದು ಪತ್ರ ಬರೀತಾರೆ, ಈ ತರ ತಪ್ಪೆಲ್ಲ ನಾನು ನಿಂಗೆ ಹೇಳ್ಕೊಟ್ಟೇ ಇಲ್ಲ ಅಂತ. ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ, ಇದೇನಿದು ನೀವು ಹೇಳ್ತಿರೋದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಹೇಳಿದ್ದು ಓನ್ಲಿ ಗಾಡ್ ಈಸ್, ಎವ್ರಿಥಿಂಗ್ ಈಸ್ ನಾಟ್ ಅಂತ, ನಾಟ್ ಎವ್ರಿಥಿಂಗ್ ಅಂತ. ಅಂದ್ರೆ ಎವ್ರಿಥಿಂಗ್ ಈಸ್ ಗಾಡ್ ಅಲ್ಲ, ಇರೋದು ಗಾಡ್ ಒಂದೇ. ಎವ್ರಿಥಿಂಗ್ ಅಂತ ಏನೇನ್ ಬೇರೆ ಇದೆಯಲ್ಲ ಅವೆಲ್ಲ ತೋರ್ತಾ ಇರುವಂತದ್ದು ಅಂತ. ಆ ರೀತಿ ಇರೋದು ಅದೊಂದೇ, ಮಿಕ್ಕೋವೆಲ್ಲವೂ ತೋರಿಕೆ ಅನ್ನೋ ಒಂದು ಆ ಭಾವ
ಯಾವುದರಲ್ಲಿ, ಯಾವುದೋ ಒಂದರಲ್ಲಿ ಅಂತಲ್ಲ, ಸರ್ವಭಾವಾನ, ಎಲ್ಲದರಲ್ಲೂ ಒಂದೇ ರೀತಿಯಾಗಿ ಆ ಒಂದು ತುರಿಯ ಮಾತ್ರ ಇರುವಂಥದ್ದು, ಇನ್ನೇನು ಇಲ್ಲ, ಇರೋದು ಆ ಅರಿವೊಂದೇ, ಆ ಸಚ್ಚಿದಾನಂದ ಒಂದೇ, ಇನ್ನೇನು ಇಲ್ಲ ಅನ್ನೋ ಒಂದು ಭಾವ. ಅದು ದೇವಸ್ತುರ್ಯೋ ವಿಭುಸ್ಮೃತಃ. ದೇವ ಅಂದ್ರೆ ಹೊಳಿತಾ ಇರುವಂಥದ್ದು, ಹೊಳಪು. ಈ ತುರಿಯನ ಆ ರೀತಿ ವಿಭೂ, ಈಶಾನಃ, ಪ್ರಭು, ಈ ತರ ಎಲ್ಲ ಸಂಬೋಧಿಸಿ ಅದು ಪ್ರಕಾಶಮಾನವಾಗಿ ಹೊಳಿತಾ ಇರುವಂಥದ್ದು ಪರಮಾನಂದ, ಅದು ಅದು ತುರಿಯ ಅಂತ. ಆ ರೀತಿಯಾಗಿ ಗೌಡಪಾದರು ನಿವೃತ್ತೇ ಸರ್ವದುಃಖಾನಾಂ ಈಶಾನಃ ಪ್ರಭುರವ್ಯಯ ಅದ್ವೈತ ಸರ್ವಭಾವಾನಾಂ ದೇವಸ್ತುರ್ಯೋ ವಿಭುಸ್ಮೃತಃ ಅಂತ ಹೇಳಿ ಇನ್ನೂ ಒಂದು 3-4 ಶ್ಲೋಕಗಳನ್ನ ಅವರು ತುರಿಯದ ಬಗ್ಗೆ ಹೇಳ್ತಾರೆ. ಮತ್ತೆ ಈ ಅಗ್ರಹಣ ಮತ್ತೆ ಅನ್ಯಥಾ ಗ್ರಹಣ ಅಥವಾ ಕಾರಣ ಕಾರ್ಯ ಅಥವಾ ಬೀಜ ಅಂಕುರ, ಇವೆಲ್ಲ ಯಾವ ರೀತಿ ಬೇರೆ ಬೇರೆ ನಾವು ಅವಸ್ಥೆಗಳಲ್ಲಿ ನೋಡಿ ಯಾವುದು ಅಗ್ರಹಣ ಮತ್ತೆ ಯಾವುದು ಅನ್ಯಥಾ ಗ್ರಹಣ, ಅಂದ್ರೆ ಯಾವುದು ಇಗ್ನರೆನ್ಸ್, ಯಾವುದು ಎರರ್ ಇನ್ ಪರ್ಸೆಪ್ಷನ್, ಆ ತರ ಎಲ್ಲ ಹೇಳ್ತಾ ಹೋಗಿ ಒಂದೊಂದು ಹಂತನೂ ಬೇರೆದಕ್ಕೆ ಕಂಪೇರ್ ಮಾಡಿ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ಈಗ ನಮಗ್ ಬಹಳ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದೇನು ಅಂತಂತಂದ್ರೆ, ಸುಷುಪ್ತಿ, ಗಾಢವಾದ ನಿದ್ರೆ, ಅಲ್ಲೇನು ದುಃಖ ಇಲ್ವಲ್ಲ, ಅಲ್ಲ ಮನಸ್ಸು ಅನ್ನೋದೇನು ವ್ಯಾಪಾರ ಮಾಡ್ತಿರೋದಿಲ್ವಲ್ಲ, ಅಲ್ಲೇನಿದೆ, ಅಲ್ಲೂ ಆನಂದ ತಾನೆ ಅಂತ ಕೇಳಿದ್ರೆ, ಆಗ್ಲೇ ಸುಷುಪ್ತಿಯ ಬಗ್ಗೆ ವಿವರಣೆ ಕೊಟ್ಟಾಗಿದೆ. ಅವರು ಒಂದು ಶ್ಲೋಕದಲ್ಲಿ ಅದು ಹೇಳ್ತಾರೆ. ನಿಜ, ತಪ್ಪು ಗ್ರಹಣ ಅನ್ನೋದು ಅಗ್ರಹಣ ಅನ್ನೋದು ಎರಡರಲ್ಲೂ ಇಲ್ಲ ಅಂತ ಆಗ್ಬಹುದು. ಆದರೆ ಈ ಗಾಢ ನಿದ್ರೆಯಲ್ಲಿ ನಮಗೆ ಅನ್ಯಥಾ ಗ್ರಹಣ ಅನ್ನೋದು ಬೀಜ ರೂಪದಲ್ಲಿ ಇರುತ್ತೆ, ಅದೆಲ್ಲೂ ಹೋಗಿರೋದಿಲ್ಲ. ನಾವು ದ್ವೈತದ ಅನುಭವ ಅಲ್ಲಿ ಆಗ್ತಾ ಇರೋದಿಲ್ಲ ಅಂದ ಮಾತ್ರಕ್ಕೆ ಅಲ್ಲಿ ನಮಗೆ ತುರಿಯ ಉಂಟಾಗಿದೆ ಅಂತಲ್ಲ. ಮಿಕ್ಕ ಒಂದು ಇಗ್ನರೆನ್ಸ್ ಅನ್ನೋದೇನಿದೆ, ಈಗ ದ್ವೈತದ ಗ್ರಹಣೆ ಅನ್ನೋದು ಅಗ್ರಹಣ, ಅದು ಇಗ್ನರೆನ್ಸ್. ಎರರ್ ಏನು, ಇದೆಲ್ಲ ನಿಜ ಅನ್ಕೊಳ್ಳೋದೇ ಎರರ್. ಆದ್ರೆ ನಾವು ಗಾಢ ನಿದ್ರೆಯಲ್ಲಿ ದ್ವೈತದ ಅನುಭವ ಇರೋದಿಲ್ವಲ್ಲ, ಹಾಗಂತ ಆ ಎರರು ಇರಬಾರ್ದಲ್ಲ. ಇವೆಲ್ಲ ಮಿಥ್ಯಾ ಅನ್ನೋದು ಯಾಕೆ ಅನುಭವದಲ್ಲಿ ಇರೋದಿಲ್ಲ ಅಂದ್ರೆ, ಎದ್ದ ಮೇಲೆ ನಮಗೆ ದುಃಖ ನಿವಾರಣೆ ಆಗಿರುತ್ತೋ, ಫ್ರೆಶ್ ಅನ್ನಿಸ್ಬಹುದು, ಒಳ್ಳೆ ನಿದ್ದೆ ಆಯ್ತು ಅಂತ, ಯಾವೂ ಹೋಗಿರಲ್ಲ, ಅವೆಲ್ಲವೂ ಬೀಜ ರೂಪದಲ್ಲೇ ಇರುತ್ತೆ. ಹಾಗಾಗಿ ದ್ವೈತದ ಅಗ್ರಹಣೆ ಇದ್ರೂನು, ಅಂದ್ರೆ ದ್ವೈತದ ಗ್ರಹಣೆ ಇಲ್ಲದೇ ಇದ್ರೂನು ಅಲ್ಲಿ ಎರರ್ ಹೋಗಿದೆ ಅಂತಲ್ಲ, ಅದು ತುರಿಯದಲ್ಲಿ ಮಾತ್ರ. ಈ ದ್ವೈತದ ಅಗ್ರಹಣೆ ಅನ್ನೋದು ಅಂದ್ರೆ ದ್ವೈತನ ನಾವು ಗುರುತಿಸ್ತೇ ಇರೋದು ಎರಡರಲ್ಲೂ ಇದ್ರೂನು ಸಹ. ಯಾವುದರಲ್ಲಿ? ನಮ್ಮ ಸುಷುಪ್ತಿಯಲ್ಲಿ ಮತ್ತು ತುರಿಯಲ್ಲಿ, ಎರಡರಲ್ಲೂ ಒಂದೇ ಸಮನಾಗಿ ದ್ವೈತದ ಅನುಭವ ಇಲ್ಲದೆ ಇದ್ರೂ ಸಹ ಗಾಢ ನಿದ್ರೆಯ ಅವಸ್ಥೆಯಲ್ಲಿ ನಮಗೆ ಅನ್ಯಥಾ ಗ್ರಹಣ ಹೋಗಿದೆ ಅಂತಲ್ಲ, ಅದು ಬೀಜ ರೂಪವಾಗಿರುತ್ತೆ. ತುರಿಯದಲ್ಲಿ ಮಾತ್ರ ಅನ್ಯಥಾ ಗ್ರಹಣ ಹೊರಟೋಗಿರುತ್ತೆ, ಅಲ್ಲಿ ಏನೂ ಎರರ್ ಇರೋದಿಲ್ಲ ಅಂತ. ಈ ತರ ಅಂಶಗಳನ್ನೆಲ್ಲ ಮುಂದಿನ ಶ್ಲೋಕಗಳು ಹೇಳಿದರೆ. ಹಾಗಾಗಿ ಅದು ಬಹಳ ವಿಸ್ತೃತವಾಗಿರುವಂಥದ್ದು, ಅವನ್ನೆಲ್ಲ ನಾನು ಹೇಳಕ್ ಹೋಗೋದಿಲ್ಲ. ಇದೊಂದು ಕಾರಿಕೆಯ ಒಂದು ಸ್ಯಾಂಪಲ್ ಇರಲಿ ಅಂತ. ಅದ್ರ ಬಗ್ಗೆ ಆಸಕ್ತಿ ಉಂಟಾದ್ರೆ ತಗೊಂಡು ಕಾರಿಕೆ ಓದಿ, ಬಹಳ ಚೆನ್ನಾಗಿದೆ. ತುಂಬಾ ಭಾಷೆಗಳು ಇವೆ, ಒಳ್ಳೊಳ್ಳೆ ಅರ್ಥ ಇರೋ ಪುಸ್ತಕಗಳು ಇವೆ. ಕಾರಿಕೆ ಅದಕ್ಕೆ ಬೇಕು ಅಂತ. ಈಗ ಈ ಮಂತ್ರಗಳೆಲ್ಲ ಏನ್ ಹೇಳಿದ್ವಲ್ಲ, ಒಂದು ಹಂತದವರೆಗೂ ಅರ್ಥ ಆಗತ್ತೆ. ಮುಂದಿನ ಒಂದು ಹಂತ ಬೇಕು ಅಂತಿದ್ರೆ, ಇನ್ನು ಸ್ವಲ್ಪ ಆಳವಾಗಿ ಬೇಕು ಅಂದ್ರೆ ಅವಾಗ ಕಾರಿಕೆ ನೋಡ್ಬೇಕು. ಈಗ ಹೇಳಿದಲ್ಲ, ಈ ಸುಷುಪ್ತಿ ಮತ್ತು ತುರಿಯ ಅದೆರಡನ್ನು ಹೋಲಿಸಿದಾಗ ಏನಿದೆ ಅಂತ, ಅದೇ ರೀತಿ ಬೇರೆ ಅವಸ್ಥೆಗಳನ್ನೆಲ್ಲ ಹೇಳ್ತಾರೆ, ಯಾವ ಅವಸ್ಥೆಯಲ್ಲಿ ಏನೇನಿದೆ ಅಂತ. ಅದಷ್ಟು ಹೇಳ್ಬಿಟ್ಟು ತುರಿಯವನ್ನ ಈ ರೀತಿ ಅಂತ ಅವರು ಕಾರಿಕೆನಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಂತರ ಓಂಕಾರೋಪಾಸನೆಗೆ ಹೋಗ್ತಾರೆ. ಉಪಾಸನೆಯಲ್ಲಿ ಈ ರೀತಿಯ ಸಾಮ್ಯ ಕಲ್ಪಿಸ್ತಾರೆ. ಒಂದು ಇಂಟ್ರೊಡಕ್ಷನ್ ಹೇಳ್ಬಿಡ್ತೀನಿ. ಹೇಗೆ 3 ಅವಸ್ಥೆಗಳು ಅಂತ ಹೇಳಿದ್ವೋ, ಜಾಗ್ರತ್, ಸುಪ್ತ, ಸುಷುಪ್ತಿ ಅಂತ,
ಅದನ್ನ ಓಂಕಾರದಲ್ಲಿರುವ 3 ಮಾತ್ರೆಗಳಿಗೆ ಅವರು ಅದನ್ನ ತಾಳೆ ಹಾಕಿದ್ದಾರೆ. ಅಕಾರ, ಉಕಾರ, ಮಕಾರ. ಅನ್ನೋದೆಲ್ಲ ಜಾಗ್ರದ ಅವಸ್ಥೆ ಅಂತ ಅನ್ಕೋಬೇಕು. ಅನ್ನೋದೆಲ್ಲ ಸ್ವಪ್ನಾವಸ್ಥೆ ಅನ್ಕೋಬೇಕು. ಅನ್ನೋದನ್ನೆಲ್ಲ ನಾವು ಸುಷುಪ್ತಿ ಅಂತ ಅನ್ಕೋಬೇಕು ಅಂತ. ಆಮೇಲೆ ಅಮಾತ್ರ ಅಂತ, ಇವೆಲ್ಲ ಅಮಾತ್ರ, ಮಾತ್ರ ಅವೆಲ್ಲ ಆದ್ವು. ನೆಕ್ಸ್ಟ್ ಅದ 3 ಬಿಟ್ಟು ನೆಕ್ಸ್ಟ್ ಏನಿರುತ್ತಲ್ಲ ಅಮಾತ್ರ ಅಂತ, ಆ ಒಂದು ಸೈಲೆನ್ಸ್ ಅಂತ ಏನ್ ಹೇಳಿದ್ನಲ್ಲ, ಏನು ಇಲ್ಲದೇ ಇರೋವಂಥದ್ದು, ಅದನ್ನ ತುರಿಯಗೆ ಅಂತ ಹೇಳಿ ಇವು 3 ಆ ಒಂದು ಸೈಲೆನ್ಸ್ ಇದ್ರೇನೆ ಇವೆಲ್ಲ ಪಾಸಿಬಿಲಿಟಿ ಇದೆ ಅಂತ ಹೇಳಿ, ಅದೇ ನಿಜವಾದ್ದು ಅಲ್ಲಿ ನಿಲ್ಲಬೇಕು ಅಂತಹ ಅನುಸಂಧಾನವನ್ನ ಹೇಳಿಕೊಡುವಂತಹ ಮುಂದಿನ 8, 9, 10, 11, 12 5 ಶ್ಲೋಕಗಳು ಅದರಲ್ಲಿ ಇದನ್ನ ಹೇಳಿದ್ದಾರೆ. ಓಂಕಾರೋಪಾಸನೆಯನ್ನು ಹೇಳಿದ್ದಾರೆ. ಮತ್ತೆ ಇನ್ನೂ ಒಂದು ಹೇಳ್ತಾರೆ, ಅದನ್ನ ನಾವು ಅನುಸಂಧಾನ ಮಾಡ್ಬೇಕಾದ್ರೆ ಆ ಮ ಅಂತಾನೆ ಹೇಳಬಾರ್ದು, ಓಂ ಅಂತಾನೆ ಹೇಳಬೇಕು. ಓಂ ಅಂತ ಹೇಳ್ತಿರ್ಬೇಕಾದ್ರೆ ಓಂಕಾರ ಅಂತ ಹೇಳ್ತಿರ್ಬೇಕಾದ್ರೆ ಜಾಗ್ರತ್ ಮತ್ತೆ ಸ್ವಪ್ನ ಎರಡನ್ನೂ ನಾವು ಮನಸ್ಸಿಗೆ ತಂದ್ಕೋಬೇಕು. ಮಕಾರ ಹೇಳ್ತಿರ್ಬೇಕಾದ್ರೆ ನಾವು ಸುಷುಪ್ತಿಯನ್ನು ತಂದ್ಕೊಂಡು ನಂತರ ಅವು 3 ಕಳಚಿ ಬಿಡಬೇಕು ನಂತರದ ಒಂದು ಪೀರಿಯಡ್ ನಲ್ಲಿ. ಆಮೇಲೆ ಮತ್ತೆ ಓಂಕಾರ. ಇದನ್ನ ನಾವು ಸತತವಾಗಿ ಮಾಡ್ಕೊಳ್ತಾ ಬಂದ್ರೆ ನಮಗೇ ಗೊತ್ತಾಗದ ಹಾಗೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಈ ಪ್ರಪಂಚದ ಬಗ್ಗೆ ಒಂದು ನಿಲುವನ್ನು ತಾಳ್ತಾ ಹೋಗುತ್ತೆ. ಇಲ್ಲಿನ ಆಗು ಹೋಗುಗಳೆಲ್ಲ ನಿಜಕ್ಕೂ ಇವೆಲ್ಲ ತೋರಿಕೆನೆ, ನನಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋ ಒಂದು ಭಾವ ಬೆಳೀತಾ ಹೋಗುತ್ತೆ. ಅದರಿಂದ ಒಂದು ದಾರಿ ಸಿಗುತ್ತೆ ಅಂತ ಹೇಳ್ತಾವ ಮಂತ್ರಗಳು. ಅದನ್ನ ಮುಂದಿನ ಸಂಚಿಕೆಯಲ್ಲಿ 5 ಮಂತ್ರಗಳನ್ನ ಹೇಳಿ ಅದರ ಅರ್ಥವನ್ನ ಹೇಳಿ ಮಾಂಡುಕ್ಯ ಉಪನಿಷತ್ತನ್ನ ಅಲ್ಲಿಗೆ ಸಂಪನ್ನ ಮಾಡಬಹುದು. ಇನ್ನೊಂದು ಸಂಚಿಕೆ ಬೇಕಾಗುತ್ತೆ. ಇಲ್ಲಿಗೆ ಇವತ್ತಿನ ಈ ಒಂದು ನಿರೂಪಣೆ ಮುಗಿಯುತ್ತೆ. ಶಾಂತಿ ಮಂತ್ರವನ್ನ ಹೇಳಿ ನಾನು ವಿರಮಿಸ್ತೇನೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಕೃಷ್ಣ ಅವರೇ, ತುಂಬ ಚೆನ್ನಾಗಿತ್ತು. ಇವತ್ತು ಅಪ್ಪ ಅವರ ಚರಿತ್ರೆದು ಕೆಲವು ಹೇಳ್ತೀನಿ ಅಂತ ಹೇಳಿದ್ರಿ ನೀವು ಮೊದಲನೇ ಸಂಚಿಕೆಯಲ್ಲಿ. ಹೇಳ್ತೀನಿ ಅದ್ರನ್ನ ಕನೆಕ್ಷನ್ ಅಂತೆಲ್ಲ ಹೇಳಿದ್ರಿ. ಇವತ್ತು ಅದು ಕನೆಕ್ಷನ್ ಎಲ್ಲ ಹೇಳಿದ್ರಿ, ಚೆನ್ನಾಗಿತ್ತು. ಆ ವಿವರಣೆ ಲಾಸ್ಟ್ ವೀಕ್ ಹೇಳಿದ್ದು ಒಂದು ಅದರ ವಿಸ್ತೃತವಾದ ಇನ್ನೊಂದು ಡೀಟೇಲ್ಡ್ ಆಗಿ ಒಂದು ಇವತ್ತು ಕೇಳಿದ್ವಿ, ಕಾರಿಕೆಗಳ ಸಮೇತ. ಬಹಳ ಚೆನ್ನಾಗಿತ್ತು. ಇಲ್ಲಿ ಒಂದೆರಡು ವಿಷಯ, ಒಂದೆರಡು ಪಾಯಿಂಟಲ್ಲಿ ನನಗೆ ಒಂದೆರಡು ಅನಿಸಿದ್ದು ತಕ್ಷಣ ನೀವು ಕೇಳಿದಾಗ. ಒಂದು ನೀವು ಹೇಳ್ತಾ ಇದ್ರಿ ಏನಂದರೆ ಯಥಾರ್ಥ ಗ್ರಹಿಕೆ ಅಂತ ಹೇಳ್ಬಿಟ್ಟು, ಅಂದರೆ ತಪ್ಪು ಅರ್ಥಗಳನ್ನು ಹೊಡೆದಾಕಬೇಕು, ಯಥಾರ್ಥ ಗ್ರಹಿಕೆ ಅಂತ. ಅದು ಸಂಪೂರ್ಣ ಅಂದರೆ ನೀವು ಹೇಳ್ತಾ ಇದ್ದಿದ್ದು ವೆರಿ ಒಂಥರ ಎಂಡ್ ಆಫ್ ದ ಇದು ಎವ್ರಿಥಿಂಗ್, ಅಂದ್ರೆ ರೀಚ್ ಆಗಿರೋ ಒಂದು ಸ್ಥಿತಿಯನ್ನು ಅದು ಹೇಳ್ತು. ಬಟ್ ಆ ಮಾರ್ಗದಲ್ಲಿ ಇರುವಾಗ ಕೂಡ ಆದ ತಕ್ಷಣ ಕೇಳಿದ ತಕ್ಷಣ ನನಗೆ ಅನಿಸಿದ್ದು, ಆ ಯಥಾರ್ಥ ಗ್ರಹಿಕೆನ ಎಲ್ಲ ಒಂದು ಕೆಳಗಿನ ಸ್ತರಗಳಲ್ಲೂ, ಅಂದರೆ ಒಂದು ಪ್ರಾಪಂಚಿಕವಾಗಿ ಕೂಡ ನಾವು ಯಥಾರ್ಥ ಗ್ರಹಿಕೆ ಮಾಡ್ಕೋತಾ ಬಂದರೆ ಅದು ನಮ್ಮನ್ನು ಮುಂದಕ್ಕೆ ಕರ್ಕೊಂಡೋಗುತ್ತೆ. ಇಲ್ಲಿ ನಾವು ಕೂಡ ಈಗ ಜಸ್ಟ್ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಮಾತು ಅಂದಿದ ತಕ್ಷಣ ಅವರು ಹಿಂಗೆ ಅಂದ್ಕೊಂಡ್ರೇನೋ ಹಂಗನ್ಕೊಂಡ್ರೇನೋ ನಾವು ಅದಕ್ಕೆ ಒಂದು 4-5 ರೀತಿಯಾದ ಅರ್ಥಗಳನ್ನು ಕಲ್ಪಿಸ್ಕೊಂಡು ಬಿಡೋದು. ಯಥಾರ್ಥ ಅಲ್ಲಿ ಮಿಸ್ ಆಗೋಗ್ಬಿಡುತ್ತೆ, ಸುಮಾರು ಸಲ ಯಥಾರ್ಥ ಮಿಸ್ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಎಲ್ಲದರಲ್ಲೂ ಇದನ್ನು ನಾವು ತಪ್ಪು ಗ್ರಹಿಕೆಗಳು, ಅಂದರೆ ಆ ಮಟ್ಟದಲ್ಲಿ ಅಂತಲ್ಲ, ಈ ಸಿಂಪಲ್ ಆಗಿ ಕೂಡ ಡೇ ಟು ಡೇ ಲೈಫ್ಗಳು ಕೂಡ ತಪ್ಪು ಗ್ರಹಿಕೆಗಳು ಆಗ್ತಾನೇ ಇರುತ್ತೆ. ಅಲ್ಲಿ ಎಲ್ಲ ಕಡೆ ನಮ್ಮನ್ನು ನಾವು ಆ ಒಂದು ಒಪಿನಿಯನ್ಸ್ ಫಾರ್ಮುಲೇಟ್ ಮಾಡ್ಕೋತೀವಿ ನಮ್ಮೊಳಗೆ. ಅದನ್ನು ಬಿಡಿಸ್ಕೋತಾ ಇಲ್ಲೂ ಕೂಡ ಬಿಡಿಸ್ಕೋತಾ ಬಂದಂಗೆ ನಾವು ಅಲ್ಟಿಮೇಟ್ಲಿ ಅದಕ್ಕೆ ದಾರಿ ಆಗತ್ತೆ ಅನ್ನೋದು ತಕ್ಷಣ ನನಗೆ ಅನ್ಸಿದ ವಿಚಾರ. ಮತ್ತೆ ಖಂಡಿತ ಏನಾಗತ್ತೆ ಅಂತಂದ್ರೆ, ಒಂದ್ಸಲಿ ಈ ಗುರುಕಥಾಮೃತದಲ್ಲೇ ಒಂದ್ ಕಡೆ ಬರುತ್ತೆ,
ಈಗ ಒಂದು ಸಂದಿಗ್ಧ ಏನ್ ಬರುತ್ತೆ ಅಂತಂದ್ರೆ, ನಾವು ಈ ಉಪನಿಷತ್ತಲ್ಲಿ ಹೇಳಿರುವಂತದ್ದನ್ನೆಲ್ಲ ನಾವು ಅನುಸಂಧಾನ ಮಾಡಬೇಕು ಅಂದ್ರೆ ಯಾವಾಗ ಮಾಡಬೇಕು? ಏನೋ ಒಂದಷ್ಟನ್ನೆಲ್ಲ ಮುಗಿಸ್ಕೊಂಡು ಎಷ್ಟೋ ಸಾಧನೆಗಳು ಮಾಡಬೇಕಾ, ಅದಕ್ಕೊಂದು ಪರಿಪಕ್ವತೆ ಬಂದಿರಬೇಕಾ ಅಂತ ಈ ಥರದ್ದೆಲ್ಲ ಎಷ್ಟೋ ಸಂದೇಹಗಳು ಬರ್ತವೆ. ಆದರೆ ಕಥಾಮೃತದಲ್ಲಿ ಹೇಳಿದೆ, ಒಂದ್ಸಲ ಅರಸಿ ಅವರು ಹೇಳಿದ್ರು, ಸಗುಣೋಪಾಸನೆ ನಿರ್ಗುಣೋಪಾಸನೆಗಳನ್ನ ಒಟ್ಟೊಟ್ಟಿಗೆ ಮಾಡ್ತಾ ಹೋಗ್ಬೇಕು ಅಂತ. ಯಾವುದೋ ಒಂದು ಸ್ಟೇಜ್ ತಲುಪದ ಮೇಲೆ ನಾನು ಮಾಡ್ತೀನಿ ಅನ್ನೋದನ್ನ ವೇದಾಂತನು ಕೇಳುತ್ತೆ, ವೈ ಡು ಯು ಪೋಸ್ಟ್ಪೋನ್ ಅನ್ನುತ್ತೆ. ಇಷ್ಟು ಹೇಳ್ತಾ ಇದೀವಲ್ಲ, ಈಗ 3 ಅವಸ್ಥೆಗಳಲ್ಲಿ ನಿಜವಾಗ್ಲೂ ಕಾಣಿಸ್ತಾ ಇರೋದು ತುರಿಯೆ ಅಂತ. ಇಲ್ಲ ನಾನು ಅದೆಷ್ಟೋ ಧ್ಯಾನ ಮಾಡದ್ಮೇಲೆ, ಅದೆಷ್ಟೋ ಜಪ ಮಾಡದ್ಮೇಲೆ, ಅದೆಲ್ಲ ಮಾಡದ್ಮೇಲೆ ನಾನು ಮಾಡ್ತೀನಿ ಅನ್ನೋದು ಪ್ರಶ್ನೆ ಕೇಳೋದು, ವೈ ಆರ್ ಯು ಪೋಸ್ಟ್ಪೋನಿಂಗ್ ಅನ್ನತ್ತೆ. ಹಾಗಾಗಿ ನಾವು ಈಗಿನ ಜೀವನದಲ್ಲೇನೆ, ಈಗ ಪ್ರತಿಯೊಂದು ವಿಷಯ ನಡೀತಿರ್ಬೇಕಾದ್ರೂ ಅನೇಕ ಸ್ತರಗಳಲ್ಲಿ ಇದನ್ನು ಅಳವಡಿಸ್ಕೊತಾ ಹೋಗಬಹುದು. ಒಂದು ನೀವು ಹೇಳಿದಂಗೆ ಸುನೀತಾ, ಈವನ್ ಸಣ್ಣದು ಲೌಕಿಕ ವ್ಯವಹಾರದಕ್ಕೂ ನಾವು ಅಪ್ಲೈ ಮಾಡ್ತಾ ಹೋಗಬಹುದು. ಬಟ್ ಸ್ಥೂಲವಾಗಿ ನೋಡ್ತಾ ಹೋಗ್ಬೇಕು ಅಂತಂದ್ರೆ, ಈಗಲೇನೆ ಇವೆಲ್ಲವೂ ಎಷ್ಟು ನನಗೆ ಅಂಟಿದೆ, ನಾನು ಎಷ್ಟು ಅಂಟಿಸ್ಕೋಬೇಕು. ಹಾಗಂತ ಪ್ರಪಂಚದಲ್ಲಿದ್ದು ಜೀವನ ಮಾಡಬಾರ್ದ, ಮಕ್ಕಳಿಗೆ ಅಕ್ಕೆರೆ ತೋರಿಸ್ಬಾರ್ದ, ಗಂಡ ಹೆಂಡತಿ ಪ್ರೇಮದಿಂದಿರಬಾರ್ದ, ತಂದೆ ತಾಯಿಗಳ ಜೊತೆ ಚೆನ್ನಾಗಿರ್ಬಾರ್ದ, ಪ್ರಪಂಚದಲ್ಲಿ ಎಲ್ಲ ಅನ್ಕೊಂಡು ಕೂತಿರ್ಬೇಕಾ? ಹಂಗಲ್ಲ, ಪ್ರಪಂಚದಲ್ಲಿ ಬೆರಿಬೇಕು. ಆದ್ರೆ ನಾವು ಎಷ್ಟು ಅಂಟಿರ್ತೀವಿ ಅಂತ. ಅದಕ್ಕೆ ಪದ್ಮಪತ್ರ ಅಂಬಸಾಮಿವ ಅಂತ ಬರುತ್ತೆ, ತಾವರೆಯ ಎಲೆಯ ಮೇಲಿರುವ ನೀರಿನ ಬಿಂದುವಿನಂತೆ ಅಂತ ಇರುತ್ತೆ ಅದರ ಮೇಲೆ, ಅದು ಅಂಟಿರೋದಿಲ್ಲ. ಆ ರೀತಿಯ ಒಂದು ನಿಸ್ಪೃಹತೆ ನಮ್ಮಲ್ಲಿ ಬರ್ಬೇಕಾಗತ್ತೆ. ಅದಕ್ಕೆ ಅಭ್ಯಾಸ ಏನದು ಕೌಂತೆಯ ವೈರಾಗ್ಯನ ಗೃಹ್ಯತೆ ಅಂತ. ಅದಕ್ಕೆ ಅಭ್ಯಾಸ ಒಂದೇನೆ, ಗಾಢವಾದ ನಂಬಿಕೆ ಮತ್ತು ಅಭ್ಯಾಸ, ಇವೇ ಅದಕ್ಕಿರುವಂತಹ ಮಾರ್ಗ. ನಾವಿದನ್ನ ಮಾಡ್ತಾ ಹೋಗ್ಬೇಕಾದ್ರೆ ಎಷ್ಟೋ ಸಲ ನಮಗೆ ಏನೇನೋ ವಿಕಲ್ಪಗಳು ಬಂದ್ಬಿಡುತ್ತೆ, ದಾರಿ ತಪ್ಪಿಡ್ತವೆ. ಅದಕ್ಕೆಲ್ಲ ಸೂತ್ರ ಅಂತಂದ್ರೆ, ಅಪ್ಪ ಏನ್ ಹೇಳಿದಾನೆ ಅದನ್ನ ಚಾಚು ತಪ್ಪದೆ ಮಾಡ್ತಾ ಹೋಗೋದು, ಅದು ಫೌಂಡೇಶನ್. ಅದು ಎಲ್ಲಾ ಕಡೆ ಕರ್ಕೊಂಡು ಹೋಗುತ್ತೆ, ಏನೇನ್ ಬೇಕೋ ಎಲ್ಲ ಮಾಡಿಸುತ್ತೆ. 2 ಹೊತ್ತು ಆರತಿ, ಅಪ್ಪ ಹೇಳಿರೋ ನಾಮ ಜಪ, ಅವನ್ನೆಲ್ಲ ಮಾಡ್ತಾ ಹೋಗೋದು. ಗುರುವೇ ನೀನ್ ನಡೆಸ್ತಾ ಹೋಗು, ಅದಾಗುತ್ತೆ ಅಂತ. ನಮಗೇ ಅರಿವಿಲ್ದ ಹಾಗೆ ಮನಸ್ಸು ಒಂದು ರೀತಿಯ ಪಕ್ವತೆಯನ್ನು ತಾಳ್ತಾ ಹೋಗುತ್ತೆ. ಇದಕ್ಕೆ ಸೊಲ್ಯೂಷನ್ ಅಭ್ಯಾಸನೇ, ವೈರಾಗ್ಯನೇ. ಸಂಸಾರ ಬಿಟ್ಟು ಮಾಡಬೇಕು ಅಂತಲ್ಲ. ಈ ಮಾಂಡಕ್ಯದ ಬ್ಯೂಟಿ ಅದೇನೆ, ವೇದಾಂತದ ಬ್ಯೂಟಿ ಅದೇನೆ. ಎಲ್ಲೂನು ಅದು ಇರೋದನ್ನೆಲ್ಲ ಬಿಟ್ಟು ಎಲ್ಲೋ ಓಡ್ ಹೋಗೋ, ಮೂಗಿಡ್ಕೊಂಡು ಕೂತ್ಕೋ, ಹಿಮಾಲಯಕ್ಕೆ ಹೋಗೋ, ಗುಹೆಯಲ್ಲಿ ಹೋಗಿ ಕೂತ್ಕೋ ಅಂತೆಲ್ಲ ಹೇಳಲ್ಲ. ಅದು ಎಲ್ಲಿ ಹೋಗಿ ಕೂತ್ರು ನಿನ್ ಮನಸ್ಸು ನಿನ್ ಜೊತೆಗೆ ಇರತ್ತೆ, ನೀನು ಬಿಟ್ಟು ಹೋಗಿರಲ್ಲ. ಅದು ಆ ಮನಸ್ಸಿರತ್ತೆ ಅಂತ ಅಂದ್ಮೇಲೆ ಮುಗೀತು, ಆ ಜನ್ಮಾಂತರದ್ದೆಲ್ಲ ಇದ್ದೇ ಇರೋದ್ ಜೊತೆಗೆ. ಅವ್ ಯಾವ ಅಂಟು ಬಿಟ್ಟು ಹೋಗಲ್ಲ. ಅಂಟು ಬಿಡಿಸ್ಕೊಳ್ಳೋದಕ್ಕೆ ಅಲ್ಲಿ ಹೋಗಿ ಏನ್ ಮಾಡ್ಕೋಬೇಕಾಗಿಲ್ಲ, ಇಲ್ಲಿದ್ದೂನು ಮಾಡ್ಕೋಬಹುದು. ಅಜ್ಜನ ಚರಿತ್ರೆಯಲ್ಲಿ ಬರುತ್ತಲ್ಲ, ಅಜ್ಜ ಎಲ್ಲೋ ಹೋಗ್ಬೇಕು ಅಂತ ಇರ್ಬೇಕಾದ್ರೆ ಸಿದ್ಧಾರೂಢರೇ ಹೇಳ್ತಾರೆ, ನೀನೆಲ್ಲೋ ಹಿಮಾಲಯದಲ್ಲಿ ಹೋಗಿ ಕೂತೆ ಅಂತ ಇಟ್ಕೋ, ನಿನ್ನ ಹೆಂಡತಿ ಮತ್ತೆ ನಿನ್ನ ತಾಯಿಯ ಒಂದು ಕರುಳಿನ ಒಂದು ಬೇಗೆ ಏನಿದೆ, ದಳ್ಳುರಿ ತರ ನಿನ್ನ ಬೆನ್ನ ಹತ್ತಿ ನಿನ್ನ ತಪಸ್ಸನ್ನೆಲ್ಲ ಜರ್ರನ್ನ ಜಾರಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಬಂದು ಇಲ್ಲಿರೋ ಸಂಸಾರದಲ್ಲಿ ಇದ್ಕೊಂಡೆ ಮಾಡು ಅಂತ. ಸಂಸಾರ ಅನ್ನೋದು ಭಾರ ಅಂತ, ಸಂಸಾರ ನಾವು ಲೋಕ ರೂಢಿಯಾಗಿ ಮಾತಾಡೋ ಅಂತ ಈ ಏನು ಸಂಬಂಧಗಳಿದೆ ಅವೆಲ್ಲ ಭಾರ ಅಂತ ನಾವು ಅನ್ಕೊಳ್ತೀವಿ ವಿನಃ, ನಿಜವಾಗಲೂ ನಮ್ಮ ಮನಸ್ಸನ್ನ ಅದರ ಕಡೆ ಕೊಟ್ರೆ ಅದು ಭಾರ ಅಲ್ಲ. ಅದು ಇನ್ನೆಲ್ಲೋ ಹೋಗಿ ಮಾಡಬೇಕಾಗಿಲ್ಲ, ಇಲ್ಲಿದ್ದೇ ಮಾಡಬೇಕು. ಎಲ್ಲವೂ ಆ ಒಂದು ಸಿನ್ಸಿಯರಿಟಿ ಇದ್ರೆ, ಆ ಶ್ರದ್ಧೆ ಇದ್ರೆ ಎಲ್ಲವೂ ಇದಕ್ಕೆ ಅಲೈನ್ ಆಗ್ತಾ ಹೋಗ್ತವೆ. ನಾಗಮಹಾಶಯರ ಚರಿತ್ರೆಯಲ್ಲಿ ಬರುತ್ತೆ, ನಾಗಮಹಾಶಯರು ಗೃಹಸ್ಥರು, ಮದುವೆ ಎಲ್ಲ ಆಗ್ತಾರೆ. ಅವ್ರ ಪತ್ನಿ ಎಲ್ಲ ಒಂದು ಮಾಮೂಲಿ ಲೋಕರೀತಿಯ ಪತ್ನಿ. ಆದ್ರೆ ಇವರ ಶ್ರದ್ಧೆ ಅನ್ನೋದೆಲ್ಲ ಹೇಗಿರುತ್ತೆ ಅಂತಂದ್ರೆ, ಅತಿಥಿ ಸತ್ಕಾರ, ಮತ್ತೆ ರಾಮಕೃಷ್ಣ ಪರಮಹಂಸರ ಎಷ್ಟೋ ಭಕ್ತರು ಬಂದು ಹೋಗ್ಬೇಕಾದ್ರೆ ಅವ್ರನ್ನ ನೋಡ್ಕೊಳ್ತಾ ಇದ್ದ ರೀತಿ, ಅದ್ ಯಾವ ತರ ಹೋಗ್ಬಿಡುತ್ತೆ ಅಂತಂದ್ರೆ, ಆ ಒಂದು ಶ್ರದ್ಧೆಯಿಂದಾಗಿ, ಆ ಒಂದು ಅಭ್ಯಾಸದಿಂದಾಗಿ ಒಂದು ಕೆಲವು ವರ್ಷಗಳ ನಂತರ ಸಂಪೂರ್ಣವಾಗಿ ಇನ್ ಯೂನಿಸನ್ ಅವರು ಒಂದೇ ರೀತಿ ನಡ್ಕೋತಾ ಇರ್ತಾರೆ. ಧ್ಯೇಯವೆಲ್ಲ ಅದೇ ಆಗೋಗಿರುತ್ತೆ. ಮತ್ತೆ ಸಾಂಸಾರಿಕರವರು. ನಾವು ಸಂಸಾರವನ್ನ ಕಳಚಿ ಅದನ್ನೇನೋ ಮಾಡುವಂಥದ್ದಲ್ಲ. ಪ್ರತಿಯೊಂದು ಹೆಜ್ಜೆನಲ್ಲೂ ಅದನ್ನ ಅಳವಡಿಸ್ಕೊಳಕ್ ಸಾಧ್ಯವೇ, ಹೇಗೆ ಅಳವಡಿಸ್ಕೊಳ್ಳಿ, ಏನು ಮಾಡಬಹುದು ನಾನು ಅಂತ ಅನ್ಕೋತಾ ಯೋಚನೆ ಮಾಡ್ಕೊಳ್ತಾ ಹೋಗೋದು. ನಾನೇನೋ ದೊಡ್ಡ ಉಪದೇಶ ಕೊಡ್ತಿರೋ ತರ ಕೇಳಿಸ್ಬಹುದು, ಆ ತರ ಇದ್ರೆ ದಯವಿಟ್ಟು ಕ್ಷಮಿಸಿ. ಏನೇನು ಮನಸ್ಸಿಗೆ ಬರ್ತಿದ್ದೋ ಹಂಚ್ಕೋತಾ ಇದ್ದೀನಿ.
ಚಿಕ್ಕ ಬಾಗಿ ದೊಡ್ಡ ಮಾತಾಗುತ್ತೆ. ಗುರುನಾಥರು ಒಂದ್ಸಲ ಹೇಳಿದ್ರು ಸಕ್ರಾಪಟ್ಟದ ಗುರುನಾಥರು ಸದಾ ಎಚ್ಚರವಾಗಿರ್ಬೇಕು ಅಂತ. ಸದಾ ಎಚ್ಚರವಾಗಿರ್ಬೇಕು ಅಂತ ಅಂದ್ರೆ ನಮ್ಮ ನಡವಳಿಕೆ, ನಮ್ಮ ಮನಸ್ಸು, ನಮ್ಮ ನುಡಿ, ನಾವ್ ಏನ್ ಮಾಡ್ತಾ ಇರ್ತೀವಿ, ನಾವು ಏನೇ ಒಂದು ಮಾಡಿದ್ರೆ ಅದು ನಮ್ಮ ಮೂಲ ಉದ್ದೇಶಕ್ಕೆ ವಾಗಿದೆಯೋ ಅಥವಾ ವಿಭಿನ್ನವಾಗಿದೆಯೋ, ನಮ್ಮನ್ನು ಅದ್ರ ಕಡೆ ಕರ್ಕೊಂಡು ಹೋಗೋ ತರ ಇದೆಯೋ, ಅಲ್ಲಿಂದ ಇಳಿಸೋ ತರ ಇದೆಯೋ ಅನ್ನೋ ಒಂದು ಎಚ್ಚರಿಕೆ ಸದಾ ವಹಿಸಿರ್ಬೇಕು ಅಂತ. ಬಹಳ ಜೋಪಾನವಾಗಿರ್ಬೇಕು, ಸದಾ ವಹಿಸಿರ್ಬೇಕು, ಸದಾ ಎಚ್ಚರದಲ್ಲಿರ್ಬೇಕು. ಬಾಳನ್ನ ಹಣ್ಣು ಮಾಡ್ಕೋಬೇಕು, ಅದೇ ಬಾಳೆಹಣ್ಣು ನೈವೇದ್ಯ ಅಂದ್ರೆ ಅಂತ. ಈ ತರದ್ದೆಲ್ಲ ಯಾರೇ ಮಹಾತ್ಮರ ಒಂದು ಜೀವನ ಚರಿತ್ರೆ ಅಥವಾ ಬೋಧೆ ನೋಡಿದ್ರು ಎಲ್ಲರೂ ಹೇಳೋದು ಇದನ್ನೇ. ನೀವು ದಿನನಿತ್ಯದ ಜೀವನವನ್ನ ಶುದ್ಧ ಮಾಡ್ಕೋತಾ ಹೋಗಿ. ಹೇಗೆ ಅಂತಂತಂದ್ರೆ ಈ ತರ ಪ್ರತಿಯೊಂದು ಹೆಜ್ಜೆನಲ್ಲೂ ನಮ್ಮ ಪ್ರತಿಯೊಂದು ಅನಿಸಿಕೆ, ಪ್ರತಿಯೊಂದು ಯೋಚನೆ ಜೋಪಾನವಾಗಿ ಇಟ್ಕೊಂಡು ಅದರಿಂದ ಏನು ನಾವು ಪಡಿಬೇಕಾಗಿರುವಂಥದ್ದು ಅದನ್ನ ನಾವು ನಮ್ಮ ಮನಸ್ಸಿಗೆ ಎಷ್ಟು ಭಾರವ ಅಂತ ಮಾಡಿಕೊಂಡು ನಮ್ಮ ಮನಸ್ಸನ್ನೆಲ್ಲ ಕೆಡಿಸ್ಕೊಂಡು ಅದಕ್ಕೆ ಎಷ್ಟೋ ಟೈಮ್ ತಗೊಂಡು ಅದರಿಂದ ಹೊರಬಂದು ಇಷ್ಟೊಂದೆಲ್ಲ ನಾವು ಸಮಯ ಹಾಳು ಮಾಡ್ಕೋಬೇಕೆ? ಅಥವಾ ನಾವು ನಮ್ಮ ಇದನ್ನ ರೀತಿಯನ್ನ ಹಸನಾಗಿಟ್ಕೋಬೇಕೆ ಅನ್ನೋದೇ. ಇದು ಸಾಧನೆ ಅನ್ನೋದು ಒಂದು ಚಿಕ್ಕ ಪುಟ್ಟ ಇದರಿಂದ ತಗೊಂಡ್ಕೊಂಡು ಬಂದು ಹೇಳಿದಂಗೆ ನೀವು ಕಾನ್ಶಿಯಸ್ ಆಗಿರ್ಬೇಕು ಸದಾ ಅಂತ ಹೇಳ್ಬಿಟ್ಟು ಅದು ತಗೊಂಡ್ ಬಂದೆ ಅದು ಒಂದು ಅಭ್ಯಾಸ ನಾವು ಬೆಳೆಸ್ಕೊಂತ ಹೋಗಿ ಅದು ಒಂದು ಹಂತವನ್ನ ತಾನಾಗಿ ತಲುಪಿಸತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು. ನೀವು ಉಪದೇಶ ಅಂತ ಹೇಳಿದ್ರೆ ಒಂದು ಉಪದೇಶವೇ ಆದ್ರೂ ಪರವಾಗಿಲ್ಲ, ಅದು ತುಂಬಾನೇ ಚೆನ್ನಾಗಿತ್ತು ಕೃಷ್ಣ ಅವರೇ. ತೊಂದರೆ ಏನೂ ಇಲ್ಲ, ತಪ್ಪು ಏನೂ ಅಲ್ಲ. ನನಗೆ ಅನ್ಸೋದು ನಾವು ಕೇಳೋದ್ರಿಂದ ನಾವು ತಿಳ್ಕೊಳ್ಳೋದ್ರಿಂದ ಖಂಡಿತ ಯಾವ ತಪ್ಪು ಇಲ್ಲ. ಅದು ಪರಸ್ಪರ ಒಂದು ಅಭ್ಯಾಸ, ಈ ರೀತಿ ಒಂದು ಮಾತುಕತೆಗಳಿಂದ ನಮ್ಮ ಒಳಗಡೆನೂ ಒಂದು ಪ್ರತಿಯೊಬ್ಬರೊಳಗಡೆನೂ ಅದರದೇ ಒಂದು ಧ್ಯಾನದಲ್ಲಿ ಕೂಡ ಇದ್ದಂಗೆ ನಾವು ಹೀಗೆ ಅಂತ ವಿಚಾರ ಮಾಡಿ ಕಡೆಗೆ ಅದೇ ಧ್ಯಾನದಲ್ಲೇ ಇರ್ತೀವಿ. ಅಷ್ಟು ನಮಗೆ ಸಿಗ್ತಾ ಇರೋದು ಕೂಡ ಒಂದು ಅಭ್ಯಾಸಕ್ಕೆ ಪೂರಕವಾಗುತ್ತೆ. ತುಂಬ ಚೆನ್ನಾಗಿತ್ತು. ಇದೆ ಒಂದು ವಿಚಾರ, ಈಗ ಅಭ್ಯಾಸ ಅಂತ ಬಂತು, ಇದಕ್ಕೆ ಹೋಗೋಷ್ಟಿಲ್ಲ, ನಾನು ಹಿಮಾಲಯಕ್ಕೆ ಹೋಗೋಷ್ಟಿಲ್ಲ ಅಂತ ನೀವು ಹೇಳ್ತಿದ್ರಿ. ಆ ಸಮಾಧಿ, ಈ ರಮಣರು ಹೇಳಿದ ಒಂದು ಜ್ಞಾಪಕನೂ ಬಂದು ಮುಂಚೆನೆ, ಅದನ್ನು ಇವಾಗ ಇನ್ನೂ ನೀವು ಹೇಳಿದ್ದು ಅದಕ್ಕೆ ಪೂರಕವಾಗಿತ್ತು. ಇದೇನಂದ್ರೆ ಈ ಸಮಾಧಿ ಸ್ಥಿತಿ ಅನ್ನೋದು ಕೂಡ ಅವರು ಹೇಳೋದು, ಏನು ಸಮಾಧಿ ಸ್ಥಿತಿ ನನಗೆ ಬಂತು ಅಂದ್ರೆ ನಾನು ರೀಚ್ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಒಂದು ಭ್ರಮೆ ಇದು ಇರುತ್ತೆ. ಅದು ಕೂಡ ಇವಾಗ ಸಮಾಧಿಗೆ ಜಸ್ಟ್ ಹೋಗೋಕ್ ಮುಂಚೆ ನನಗೆ ಬಾಯಾರಿಕೆ ಆಗಿದ್ದು, ಅವ್ರು ಒಂದು ಉದಾಹರಣೆ ಕೊಡ್ತಾರೆ. ಬಾಯಾರಿಕೆ ಆಗಿದೆ, ನೀರ್ ಬೇಕು ಅಂತ ಅನ್ಕೊಂಡು ಸಮಾಧಿ ಸ್ಥಿತಿಗೆ ಹೋದ್ರೆ ಅದು ಎಚ್ಚರ ಆದ್ಮೇಲೆ ಮತ್ತೆ ಅದೇ ಫಸ್ಟ್ ಬರೋದು ಅಂತ. ಈಗ ಸುಷುಪ್ತಿಯಲ್ಲಿ ನಿದ್ದೆ ಮಾಡಿದಾಗ ಎದ್ದಾಗ ರಾತ್ರಿ ಏನು ನಾವು ಅನ್ಕೊಂಡಿರ್ತೀವೋ ಅದು ಬೆಳಗ್ಗೆ ಫಸ್ಟ್ ಬರೋದು ಅದೇ ಥಾಟು, ಏನು ಅನ್ಕೊಂಡು ಮಲಗಿರ್ತೀವೋ ಅದು ಅಂತ ಹೇಳ್ತಾರೆ. ಅದೇ ರೀತಿ ಸಮಾಧಿ ಸ್ಥಿತಿ ಕೂಡ ಅಂದ್ರೆ ಇನ್ನೂ ಸಾಧನೆ ಅನ್ನೋದು ಎಷ್ಟು ಅಗಾಧ ಅನ್ನೋದು ಅದು ತೋರಿಸ್ಕೊಡುತ್ತೆ. ಅದನ್ನ ಈಗ ನೀವು ಅವಾಗ ಹೇಳ್ಬೇಕಾದ್ರೆ ನನಗದು ಜ್ಞಾಪಕ ಒಂದು ವಿಷಯಗಳು, ಎರಡು ವಿಷಯಗಳನ್ನ ನಾನು ಹಂಚ್ಕೊಂಡೆ ನಿಮ್ಮೆದುರಿಗೆ. ನೀವು ಏನೋ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ ಅನ್ಸುತ್ತೆ, ಹೇಳಿ ಕೃಷ್ಣ ಅವ್ರೆ. ಇಲ್ಲ ಹೇಳಾಯ್ತಮ್ಮ. ಬಹಳ ಚೆನ್ನಾಗಿತ್ತು. ಇದು ಸ್ವಲ್ಪ ಕ್ಲಿಷ್ಟ ಅಂತ ಅನ್ಸಿದ್ರು ಕೂಡ ಅದನ್ನ ಡೀಟೈಲ್ ಆಗಿ ಕೃಷ್ಣ ಅವರು ಆದಷ್ಟು ಅದನ್ನ ಸರಳ ಮಾಡಿದ್ದಾರೆ. ಹಾಗೆ ಇನ್ನೂ ಬೇಕಂದ್ರೆ ಕಾರಿಕೆಗಳನ್ನ ಓದ್ಬೇಕು ಅಂತ ಕೂಡ ಹೇಳಿದ್ದಾರೆ. ಅದರ ಒಂದು ಲಿಂಕ್ ಕೂಡ ಹಾಕ್ತೀನಿ, ಪಾಡ್ಕಾಸ್ಟ್ ಅಂತ ಹೇಳಿದ್ರಿ ಕೃಷ್ಣ ಅವರೇ, ಅದನ್ನು ದಯವಿಟ್ಟು ಹಾಕಿ ಗ್ರೂಪಲ್ಲಿ. ಹಾ, ತುಂಬ ಧನ್ಯವಾದಗಳು ನಿಮಗೆ ಇವತ್ತಿನ ಒಂದು ಸಂಚಿಕೆಗೆ. ಮುಂದಿನ ಸಂಚಿಕೆಯಲ್ಲಿ ಓಂಕಾರದ ಕುರಿತಾಗಿ ಮತ್ತೆ ಕೃಷ್ಣ ಅವರಿಂದ ನಾವೆಲ್ಲರೂ ಕೇಳೋಣ. ಇಂದಿನ ಸತ್ಸಂಗವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಯಾರಾದರೂ ಅನಿಸಿಕೆ ಹೇಳೋದಾದ್ರೆ, ಯಾರಾದರೂ ಹೇಳೋದಕ್ಕೆ ಇಷ್ಟಪಟ್ರೆ ಹೇಳಿ. ಸುಮಾರು ಹೊತ್ತಾಗಿದೆ, ನಾನು ನೋಡ್ಕೊಳ್ಳಿಲ್ಲ, ಆಗ್ಲಿ 7 ಕಾಲ ಆಗೋಯ್ತು. ಇಲ್ಲಿ ಪರವಾಗಿಲ್ಲ, ತೊಂದರೆ ಇಲ್ಲ. ಬಹುಶಃ ಯಾರೂ ಇಲ್ಲ, ಯಾರು ಮಾತಾಡ್ತಾ ಇಲ್ಲ.
ಹಾಗೆ ಈ ಸತ್ಸಂಗ ಕೂಡ ಬರೋ ಸಂಖ್ಯೆ ಇಳಿಮುಖ ಆಗ್ತಾನೆ ಇದೆ. ನಿರಂತರವಾಗಿ ಇಳಿಮುಖ ಆಗ್ತಿದೆ. ಆ, ಏನು ಟಾಪಿಕ್ಗಳು ಉತ್ತಮ ಉತ್ತಮ ಬರ್ತಿದ್ದಂಗೆ ಆ, ಸಂಖ್ಯೆ ಇಳಿಮುಖ ಆಗ್ತಿರೋದು ಬಹಳ ಒಂದು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅದು ಏನು ಬೇಕಾದರೂ ಇರಲಿ, ಒಂದು ಅಪನಿಚ್ಛೆ ಅಂತ ಅಂದ್ಕೊಂಡು ನಾವು ಮುಂದುವರಿಯೋಣ. ಆ, ಅದು ಕೇಳಿದಾಗ ನಮ್ಗನ್ಸುತ್ತೆ ಎಷ್ಟೋ ಇದೇ ವಿಚಾರ ಇದರಲ್ಲಿ, ಎಷ್ಟು ಒಳ್ಳೆ ವಿಚಾರ ಇದೆ, ತಿಳ್ಕೊಳ್ಳೋ ಅಂಥದ್ದು ಇದೆ, ಸಾಕಷ್ಟಿದೆ. ಒಂದು ಉತ್ತಮ ಸಂಘದಲ್ಲಿರೋದು ಬಹಳ ಒಂದು ಆನಂದ ಅಂತೆಲ್ಲ ಅನ್ಸುತ್ತೆ. ಆದರೆ ಅದನ್ನ ಆ, ಬೇರೆಯವರಿಗೆ ಅದನ್ನ ವಿವರಿಸಿ ಹೇಳೋದಕ್ಕಾಗಲ್ಲ. ಅದು ಅವರವರೇ ಬಂದ ಅನುಭವನ ಪಡ್ಕೊಂಡ್ರೆ ಅದು ತಿಳಿಯುವಂಥದ್ದು. ಹಾಗಾಗಿ ಆ, ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ಇವತ್ತಿನ ಸತ್ಸಂಗವನ್ನು ಸಂಪನ್ನ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಎಲ್ಲರಿಗೂ ವಂದನೆಗಳು. ಜೈ ಶಂಕರ್ಲಿಂಗ. ನಮಸ್ತೆ. ನಮಸ್ಕಾರ.